ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರೇಮ್ ಏನೋ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೇಮ್. ಈ ವಿಡಿಯೋವನ್ನ ಎಲ್ಲರೂ ಕೂಡ ನೋಡ್ಲೇಬೇಕು ಅಂತ ಏನಿಲ್ಲ, ಅಂಡ್ ಎಲ್ರು ನೋಡ್ತಾರೆ ಅಂತಾನೂ ಕೂಡ ನನಗೆ ಗೊತ್ತು, ನೋಡಲ್ಲ ಅಂತ ಗೊತ್ತು. ಯಾಕೆಂದ್ರೆ 98% ಗ್ಲೋಬಲ್ ಪಾಪ್ಯುಲೇಷನ್ ಏನಿದೆ 98% ಈ ತರ ವಿಡಿಯೋವನ್ನ ನೋಡಲ್ಲ. ನಂಬರ್ ಒನ್. ಕೇವಲ 2% ಅಷ್ಟೇ ವಿಡಿಯೋನ ನೋಡ್ತಾರೆ. ಅಂಡ್ ಗೊತ್ತಿರಲಿ, ಜಗತ್ತಿನಲ್ಲಿ ತಾವು ಅಂದ್ಕೊಂಡಂಗೆ ಬದುಕ್ತಿರ್ತಕ್ಕಂಥ ಸಕ್ಸಸ್ಫುಲ್ ಪೀಪಲ್ ರೇಷಿಯೋ ಏನು ಅಂದ್ರೆ ಓನ್ಲಿ 2%. ಇರ್ತಕ್ಕಂಥವ್ರು ಏನೋ ಮಾಡಿರ್ತಾರೆ, ಏನೋ ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಸೊ ಹಾಗಂತ ಜಗತ್ತಲ್ಲಿರ್ತಕ್ಕಂಥ 2% ಪೀಪಲ್ ಸಕ್ಸಸ್ಫುಲ್ ಪೀಪಲ್ ನನ್ನ ವಿಡಿಯೋ ನೋಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವರ ಆಟಿಟ್ಯೂಡ್, ಅವರ ಬಿಹೇವಿಯರ್ ಈ ರೀತಿಯ ವಿಡಿಯೋ ಮೇಲೆ ಫೋಕಸ್ ಆಗತ್ತೆ. ಸರ್, ಈ ವಿಡಿಯೋ ನೀವೇನಾದ್ರೂ ಇಲ್ಲಿವರೆಗೂ ನೋಡಿದ್ರು ಸಾಕು, ಸ್ಕಿಪ್ ಮಾಡ್ದಂಗೆ. ತಮಗೆ ನಾನೇನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು, ನೀವು ಸ್ಟೂಡೆಂಟ್ ಆದ್ರೂ ಆಗಿರಿ, ಬಿಸ್ನೆಸ್ ಆದ್ರೂ ಮಾಡ್ತೀರಿ, ಬೇರೆ ಕ್ಷೇತ್ರದಲ್ಲಾದ್ರೂ ಇರ್ರಿ, ಒಂದು 10 ಮಿಸ್ಟೇಕ್ ಅನ್ನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಂಬರ್ ಒನ್. ನಂಬರ್ ಟು, ಇದು ನನ್ನ ಕೊನೆಯ ಫುಲ್ ಲೆಂತ್ ಮೆಂಟರ್ಶಿಪ್ ಮಾಡ್ತಿರ್ತಕ್ಕಂಥದ್ದು. ಕೊನೆ ಮೆಂಟರ್ಶಿಪ್ KPSCಗೂ ಮತ್ತೆ UPSC ಮತ್ತೆ KE ಎಕ್ಸಾಮ್ಸ್, PS ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದ್ರ ಬಗ್ಗೆನೂ ಕೂಡ ತಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಕೇಳಿಸ್ತಾ ಇದೆಯಲ್ವಾ? ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂದ್ರೆ ಎಸ್. ಎಕೋ ಹೋಗ್ತಾ ಇದೆಯಾ? ಈ ಕರೆಕ್ಟ್ ಆಗಿದ್ಯಾ ನೋಡಿ ಒಂದ್ಸರ್ತಿ ನೋಡಿ. ಜಸ್ಟ್ 1 ನಿಮಿಷ ಅಷ್ಟೇ ನಿಮ್ ಟೈಮ್ ಅನ್ನ ತೆಗೆದುಕೊತೀನಿ. ನನ್ನ ಒಂದು ಮೆಂಟರ್ಶಿಪ್ ಕೋರ್ಸ್ ಅನ್ನ ಪ್ರಮೋಷನ್ ಮಾಡಿ ನಂತರ ಯಾವೆಲ್ಲ 10 ಮಿಸ್ಟೇಕ್ ಗಳನ್ನ ತಾವು ಅವಾಯ್ಡ್ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್, UPSC 2026 ಪ್ರಿಲಿಮ್ಸ್ಗೆ ಮೆಂಟರ್ಶಿಪ್ ಶುರು ಆಗ್ತಾ ಇದೆ. ಸೊ ಅದರಲ್ಲಿ 2 ಕೋರ್ಸ್ ಇದೆ. ಒಂದು ಮೆಂಟರ್ಶಿಪ್, ಮ್ಯಾನಿಫೆಸ್ಟೇಷನ್, ಟೆಸ್ಟ್ ಸೀರೀಸ್. ತಮಗೆ ಮೆಂಟರ್ಶಿಪ್, ಮ್ಯಾನಿಫೆಸ್ಟೇಷನ್, ಟೆಸ್ಟ್ ಸೀರೀಸ್ ಇಷ್ಟು ಸೇರಿ ತಮಗೆ 1999. ಅದೇ ಮೆಂಟರ್ಶಿಪ್ ವಿತ್ ಕ್ಲಾಸು ಬೇಕು ಸರ್, ಫೌಂಡೇಶನ್ ಅಂದ್ರೆ ಕ್ಲಾಸು ಪ್ಲಸ್ ಮ್ಯಾನಿಫೆಸ್ಟೇಷನ್, ಟೆಸ್ಟ್ ಸೀರೀಸ್ ಎಲ್ಲವೂ ಸೇರಿ ಕೇವಲ 4999. ಇನ್ನ KPSC ಅವ್ರಿಗಾದ್ರೆ ನೋಡಿ, ಕೋರ್ಸ್ 1 ಮೆಂಟರ್ಶಿಪ್ ಕೋರ್ಸ್ 1 ಇದೆ, ಕೇವಲ 999. ಇಲ್ಲೇನೇನ್ ಕವರ್ ಆಗುತ್ತೆ ಸರ್? ಮೆಂಟರ್ಶಿಪ್ ಇರುತ್ತೆ. ಮೆಂಟರ್ಶಿಪ್ ಯಾವ ರೀತಿ ಇರುತ್ತೆ ನಾನು ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಮೆಂಟರ್ಶಿಪ್ ಜೊತೆಗೆ 3000 ವರ್ತ್ ಟೆಸ್ಟ್ ಸೀರೀಸ್ ಫ್ರೀ ಇರುತ್ತೆ ತಮ್ಗೆ. ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಕೋರ್ಸ್ ನಂದು 1111 ಇದೆ, ಆ ಕೋರ್ಸ್ ಕೂಡ ಫ್ರೀ ಇರುತ್ತೆ. ಟೋಟಲ್ 4100 ರೂಪಾಯಿ ಫ್ರೀ ಆಗುತ್ತೆ. ಕೇವಲ 999ಕ್ಕೆ ಇಷ್ಟೆಲ್ಲ ಸಿಗುತ್ತೆ. ಕೋರ್ಸ್ 2 ಬೇಕು ಅಂದ್ರೆ ಇದು ಮೆಂಟರ್ಶಿಪ್ ಕೋರ್ಸೆ. ಏನೇನ್ ಸಿಗುತ್ತೆ ಸರ್? ಮೆಂಟರ್ಶಿಪ್ ಸಿಗುತ್ತೆ, ನೀವು KS ಓದ್ತಿದ್ರೆ ಅಥವಾ PS ಹೋಗ್ತಿದ್ರೆ ನಿಮ್ಮ ಕಂಪ್ಲೀಟ್ ಕೋರ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಫ್ರೀ, ಟೆಸ್ಟ್ ಸೀರೀಸ್ ಫ್ರೀ. ಟೋಟಲ್ ಒಂದು 10 ರಿಂದ 15 ಸಾವಿರ ವ್ಯಾಲ್ಯೂ ಬಾಳ್ತಕ್ಕಂಥದ್ದು ಕೇವಲ 2999ಕ್ಕೆ. ಅಡ್ಮಿಷನ್ ಆಗಲಿಕ್ಕೆ ಲಾಸ್ಟ್ ಡೇಟ್ 12ನೇ ತಾರೀಕು, ಇದೇ ತಿಂಗಳು. ಅದಾದ್ಮೇಲೆ ಅಡ್ಮಿಷನ್ ಅನ್ನ ಕೇಳ್ಬಿಡಿ. ನನ್ನ KE ಮೆಂಟರ್ಶಿಪ್ ಅಲ್ಲಿ ಆಲ್ರೆಡಿ ಇರ್ತಕ್ಕಂಥವ್ರು ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಆದ ನಂತರ ನಿಮಗೆ ಸಪರೇಟ್ ಆಗಿರುತ್ತೆ. ಈಗಲೇ ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. 12 ಲಾಸ್ಟ್ ಡೇಟ್. ಸೊ ಅಡ್ಮಿಷನ್ ಬೇಕು ಅಂದ್ರೆ 7026132710ಗೆ ವಾಟ್ಸಪ್ ಮಾಡಿ. ಓಕೆ, ಇದು ಪ್ರಮೋಷನ್ ಅಲ್ಲಿರ್ಲಿ. ಈಗ ಬರೋಣ, ವಾಯ್ಸ್ ನೀಟಾಗಿ ಕೇಳಿಸ್ತಾ ಇದೆ ಅಂದ್ರೆ ಅಸಲಿ ಆಟಕ್ಕೆ ಬರೋಣ. ಕೇಳಿಸ್ತಾ ಇದೆಯಾ ವಾಯ್ಸ್? ರೇಖಾ ಮ್ಯಾಮ್ ಎಕೋ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ದಯವಿಟ್ಟು ಒಂದ್ಸತಿ ಕನ್ಫರ್ಮ್ ಮಾಡಿ. ಓಕೆ, ನಿಮ್ಗೆ ಸ್ಟೂಡೆಂಟ್ಸ್ಗೆ ಒಂದಷ್ಟು ಪ್ರಾಬ್ಲಮ್ಗಳಿರ್ತವೆ. ಆ ಪ್ರಾಬ್ಲಮ್ಗಳೇ ನಿಮ್ಮ ಮಿಸ್ಟೇಕ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ಈ 10 ಮಿಸ್ಟೇಕ್ ಗಳನ್ನ ಸ್ಟೂಡೆಂಟ್ ಆದ್ರಾಗಿರ್ಲಿ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ಲಿ, ನೀವು ಗೃಹಿಣಿಯರಾಗಿರ್ಲಿ, ಈ 10 ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡಿ. ನಂಬರ್ 1, ನೋ ಪ್ರಾಪರ್ ಪ್ಲಾನ್. ನಿಮ್ಗೆ ಪ್ರಾಪರ್ ಪ್ಲಾನ್ ಇರಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಏನು ಓದ್ಲಿ ಅಂತ ಥಿಂಕ್ ಮಾಡ್ತೀರಾ. ಫಸ್ಟ್ ನಿಮ್ಮ ಪ್ರಾಬ್ಲಮ್ ಅನ್ನ ಅಷ್ಟು ಡಿಸ್ಕಷನ್ ಮಾಡೋಣ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಡಿಸ್ಕಷನ್ ಮಾಡೋಣ. ಕೊನೆಯಲ್ಲಿ ಮೆಂಟರ್ಶಿಪ್ ಬಗ್ಗೆನೂ ಕೂಡ ನಿಮ್ಗೆ ಹೇಳ್ತೀನಿ ಡೀಟೇಲ್ಡ್ ಆಗಿ. ಕೊನೆಯಲ್ಲಿ ಮೆಂಟರ್ಶಿಪ್ ಯಾವ ರೀತಿ ಅಡ್ಮಿಷನ್ ತೆಗೆದುಕೊಳ್ಳೋದು ಅಂತಕ್ಕಂಥದ್ದು ಹೇಳ್ತೀನಿ. ಫಸ್ಟ್ ನೋ ಪ್ರಾಪರ್ ಸ್ಟಡಿ ಪ್ಲಾನ್. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಓದ್ಬೇಕು ಅನ್ನೋದ್ರಲ್ಲೇ ನಿಮ್ಗೆ ಟೈಮ್ ಹೋಗುತ್ತೆ. ಅಂಡ್ ವಿದ್ಯಾರ್ಥಿಗಳಿಗೆ ಇನ್ನೊಂದಿದೆ, ಏನು ಅಂದ್ರೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಷ್ಟೇ ಓದ್ತೀರಾ, ಅಥವಾ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅನ್ಸುತ್ತೋ ಅದನ್ನಷ್ಟೇ ಓದ್ತೀರಾ, ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಷ್ಟು ಮಾತ್ರ ಓದ್ತೀರಾ. ಫಾರ್ ಎಕ್ಸಾಂಪಲ್, ನಾನು KPSC ಮತ್ತೆ UPSC ಸ್ಟೂಡೆಂಟ್ಸ್ ಅನ್ನ ನೋಡಿದೀನಿ. UPSC ಅವರೇನೋ ಓದ್ತಾರೆ, KPSC ಮತ್ತೆ PSI ಸ್ಟೂಡೆಂಟ್ಸು ಎನ್ವೈರನ್ಮೆಂಟ್ ಓದಲ್ಲ, ಎಕನಾಮಿ ಓದಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಲ್ಲ. ಯಾರೋ ಒಬ್ಬ, ನೀನ್ ಯಾಕೆ ಓದ್ತಾ ಇದ್ರೆ ನೀನ್ ಯಾಕೆ ಇಷ್ಟೊಂದು ಓದ್ತೀಯಾ, ಎನ್ವೈರನ್ಮೆಂಟ್ ಕ್ವಶನ್ ಕೇಳಲ್ಲ.
ನೀನ್ ಯಾಕೆ ಇಷ್ಟೊಂದು ಓದ್ತಿದ್ಯಾ? ಎಕನಾಮಿಕ್ ಕ್ವಶನ್ ಕೇಳಲ್ಲ. ನೀನ್ ಯಾಕೆ ಸೈನ್ಸ್ ಅಷ್ಟೊಂದು ಡೀಪ್ ಆಗಿ ಓದ್ತಿದ್ಯಾ? ಕ್ವಶನ್ ಕೇಳಲ್ಲ. ಮೈ ಡಿಯರ್, ಕರೆಂಟ್ ಅಫೇರ್ಸ್ ಮಾತ್ರ ಓದು ಅಂತ ಕೆಲವು ಹೇಳ್ಕೊಡ್ತಾನೆ ಲೈಬ್ರರಿಲಿ. ಅವನೇನ್ ಮಾಡಿರ್ತಾನೆ ಗೊತ್ತಾ? ಅವನು ಇವನ್ ಕಾನ್ಸೆಪ್ಟ್ ಓದಿರಲ್ಲ, ನಿಮಗೆ ಅದನ್ನ ಹೇಳ್ಕೊಡ್ತಾನೆ. ಅವನು ಆಲ್ರೆಡಿ 3-4 ವರ್ಷದಿಂದ ಸೀನಿಯರ್ ಆಗಿರ್ತಾನೆ, ಅಣ್ಣ ಹೇಳ್ತಾನೆ ಅಂತ ನೀವು ಕೇಳ್ತೀರಾ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಒಂದು ಮೈಂಡ್ ನ ಒಂದು ಸೈಕಾಲಜಿ ಏನು ಅಂದ್ರೆ ಅದೇನ್ ತಿಳ್ಕೊಳ್ಳುತ್ತೆ ಅಂದ್ರೆ, ನಾನೇನಾದ್ರೂ ಮಾಡಿಲ್ವಾ ಅದೇನ್ ಇಂಪಾರ್ಟೆಂಟ್ ಅಲ್ಲ, ನಾನೇನು ಓದಿಲ್ವೋ ಅದು ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಅನ್ಕೊಂಡಿರ್ತೀನಿ, ಅದಕ್ಕೆ ಅದನ್ನ ಓದಿರಲ್ಲ. ಇದನ್ನ ನಾನು ಎಲ್ಲರಿಗೂ ಕೂಡ ಹಂಚ್ಕೊಂಡ್ ಬರ್ತೀನಿ. ಒಬ್ಬನು ಅಷ್ಟೇ ಸುಳ್ಳನ್ನ ನಿಜ ಅಂತ ಅವ್ನು ನಂಬ್ಕೋತಾನೆ, ಆಮೇಲೆ ಎಲ್ರಿಗೂ ಅದನ್ನ ಒಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಅದೇ ತರ ನಿಮ್ಗೂ ಟ್ರೈ ಮಾಡಿರ್ತಾರೆ, ಇವ್ನು ಓದ್ಬೇಡಿ ಕರೆಂಟ್ ಅಫೇರ್ಸ್ ಮಾತ್ರ ಓದಿ ಅಂತ. ಸೊ ಇದು ನಿಮ್ಗೆ ಇಷ್ಟವಾಗಿರ್ತಕ್ಕಂಥದ್ದು ಅಷ್ಟೇ ಓದ್ತೀರಾ, ನೋ ಪ್ರಾಪರ್ ಪ್ಲಾನ್. ಅವಾಗ ಏನಾಗುತ್ತಾ? ಕನ್ಫ್ಯೂಷನ್, ಟೈಮ್ ವೇಸ್ಟ್ ಆಗುತ್ತೆ. ಇದು ನಂಬರ್ 1 ಪ್ಲಾನ್. ಸೊಲ್ಯೂಷನ್ ಆಮೇಲೆ ನೋಡೋಣ. ಸೆಕೆಂಡ್ನೇ ಪ್ರಾಬ್ಲಮ್ ಇರುತ್ತೆ, ಫಾಲೋ ಅನ್ಸ್ಟ್ರಕ್ಚರ್ಡ್ ಯೂಟ್ಯೂಬ್ ಕಂಟೆಂಟ್. ನೀವು ಬಿಸ್ನೆಸ್ ಮಾಡ್ತೀರಿ, ನೀವು ಓದ್ತಾನೆ ಇರ್ರಿ, ನೀವು ಅನ್ಸ್ಟ್ರಕ್ಚರ್ಡ್ ಯಾರೋ ಒಬ್ಬ ಯೂಟ್ಯೂಬ್ ಅಲ್ಲಿ ಬೆಳಿಗ್ಗೆ ಒಂದು ಕರೆಂಟ್ ಅಫೇರ್ಸ್, ಮಧ್ಯಾಹ್ನ ಇನ್ನೊಬ್ಬೊಂದು ಕರೆಂಟ್ ಅಫೇರ್ಸ್, ಸಾಯಂಕಾಲ ನಂದು ವಿಡಿಯೋ, ಇನ್ನೊಬ್ರು ಮೆಂಟರ್ಶಿಪ್. ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ನೀವು ಯಾವ್ದಾದ್ರು ಒಬ್ರು ಮೆಂಟರ್ಶಿಪ್ ಫಾಲೋ ಮಾಡ್ತಿದ್ದೀರಾ, ಈ ವಿಡಿಯೋ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡಿ. ಅಥವಾ ನನ್ನನ್ನ ನಂಬಿದ್ದೀರಾ, ನನ್ನ ಮೆಂಟರ್ಶಿಪ್ ಅನ್ನ ಫಾಲೋ ಮಾಡಿ. ಸೊ ರ್ಯಾಂಡಮ್ ಆಗಿ ಯೂಟ್ಯೂಬ್ ಅಲ್ಲಿ ಕ್ಲಾಸು ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ, ನೀವೇನು ಇನ್ಪುಟ್ ತಗೋತಿರೋ ಔಟ್ಪುಟ್ ಅದಾಗುತ್ತೆ. ನೀವು ಒಳ್ಳೇದ್ ನೋಡ್ತಾ ಇದ್ರೆ ನಿಮ್ಗೂ ಒಳ್ಳೇದೇ ಆಗತ್ತೆ, ಒಳ್ಳೆ ಜೊತೆ ಸಂಘ ಮಾಡ್ತಿದ್ರೆ ನಿಮ್ಗೂ ಒಳ್ಳೇದಾಗತ್ತೆ, ಒಳ್ಳೆ ಮಾತುಗಳನ್ನ ಕೇಳ್ತಾ ಇದ್ರೆ ನಿಮ್ಗೂ ಒಳ್ಳೇದಾಗತ್ತೆ. ಹಾಯ್ ಹಲೋ ಹೇಗಿದ್ಯಾ ಮೈ ಡಿಯರ್ ಅಂತ ನೀವು ಕೇಳಿದ್ರೆ ಆ ಕಡೆಯಿಂದ ರಿಪ್ಲೈ ಹಾಯ್ ಐ ಆಮ್ ಫೈನ್, ನೀವ್ ಹೇಗಿದ್ದೀರಾ ಅಂತ ಕೇಳ್ತಾರೆ. ಅದನ್ ಬಿಟ್ಟು ಹಾಯ್ ಹಂಗೆ ಹಿಂಗೆ ಡ್ಯಾಶ್ 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 ಅಂತ ನೀವೇನ ಬೈದಿದ್ದೀರ ಅಂದ್ರೆ ಅವನು ಡ್ಯಾಶ್ 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 ಅಂತ ಬೈತಾನೆ. ನೀವೇನ್ ಕೊಡ್ತಿರೋ ನೀವ್ ಅದನ್ನ ತಗೋತೀರಾ. ಈ ಪ್ರಪಂಚದಲ್ಲಿ, ಈ ಯೂನಿವರ್ಸ್ ಅಲ್ಲಿ ಎಲ್ಲವೂ ಇದೆ, ನಿಮ್ಗೇನ್ ಬೇಕು ಅದನ್ನ ನೀವು ಥಿಂಕ್ ಮಾಡಿದ್ರೆ ಅದ್ ನೀವ್ ಆಗ್ತೀರಾ. ಸೊ ಅನ್ವಾಂಟೆಡ್ ಇನ್ಪುಟ್ ಬೇಡ. ಒಳ್ಳೆ ಪ್ರೋಟೀನ್ ತಿಂತಾ ಇದ್ದೀರಾ, ಒಳ್ಳೆ ವಿಟಮಿನ್ ತಿಂತಾ ಇದ್ದೀರಾ, ಅದು ಇನ್ಪುಟ್. ಔಟ್ಪುಟ್ ಏನು? ಒಳ್ಳೆ ಬಾಡಿ ಬರುತ್ತೆ, ಹೆಲ್ತ್ ಆಗಿರ್ತೀರಾ, ಹೆಲ್ತಿ ಬಾಡಿ, ಹೆಲ್ತಿ ಮೈಂಡು ನಿಮ್ಮ ಫೋಕಸ್ ಆಗಿರುತ್ತೆ, ನೀವು ಲೈಫಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ತೀರಾ. ಸೊ ಫಸ್ಟ್ ನಾನು ಹೇಳೋದು ಅಂದ್ರೆ, ಟೂ ಮೆನಿ ಪ್ಲೇ ಲಿಸ್ಟ್, ಟೂ ಮೆನಿ ಟೀಚರ್ಸ್, ನೋ ಡೈರೆಕ್ಷನ್. ಸೊ ರಿಸಲ್ಟ್ ಏನಾಗುತ್ತೆ? ಇನ್ಫಾರ್ಮೇಶನ್ ಓವರ್ಲೋಡೆಡ್ ಆಗುತ್ತೆ, ಯಾವ್ದು ಬೇಕು ಯಾವ್ದು ಬೇಡ ಗೊತ್ತಲ್ಲ. ಇದು ಸೆಕೆಂಡ್ ಪ್ರಾಬ್ಲಮ್. ಸೊಲ್ಯೂಷನ್ ಹೇಳ್ತೀನಿ, ಡೋಂಟ್ ವರಿ. ಥರ್ಡ್ ಪ್ರಾಬ್ಲಮ್, ನೋ ರಿವಿಷನ್ ಸ್ಟ್ರಾಟಜಿ. ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಲಿ, ಪದೇ ಪದೇ ನೀವು ಎಕ್ಸಲೆಂಟ್ ಆಗ್ಬೇಕು ಅಂದ್ರೆ ಪದೇ ಪದೇ ಮಾಡಿದ ಕೆಲಸನೇ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಅನೇಕ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯನ್ನು ತೆಗೆದುಕೊಳ್ಳಿ, ಸ್ಟಾರ್ಟಿಂಗ್ ಬಿಟ್ಟಿರ್ತಕ್ಕಂಥ ಕಾರು ವರ್ಸ್ಟ್ ಆಗೇ ಇರುತ್ತೆ, ಅಪ್ಡೇಟ್ ಆಗಿ 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 ನ್ಯೂ ವರ್ಷನ್ ಬರ್ತಾ ಹೋಗುತ್ತೆ. ಇಟ್ ಮೀನ್ಸ್ ಲೈಫ್ ಅಲ್ಲಿ ಅಪ್ಡೇಟ್ ಆಗ್ಬೇಕು ಅಂದ್ರೆ ಮಲ್ಟಿಪಲ್ ರಿವಿಷನ್ ಬೇಕಾಗತ್ತೆ. ನೀವು ಏನೇ ಬಿಸ್ನೆಸ್ ಮಾಡ್ತೀರೋ ಅದರಲ್ಲೂ ಕೂಡ ಮಲ್ಟಿಪಲ್ ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ. ಸೊ ಸ್ಟೂಡೆಂಟ್ ಏನ್ ಮಾಡ್ತಾರೆ ಗೊತ್ತಾ? ಜಸ್ಟ್ ಒನ್ ಟೈಮ್ ಓದ್ತಾರೆ, ಅಥವಾ ಏನೋ ಒಂದು ಓದೋ ಪ್ಲಾನ್ ಹಾಕೊಂಡು ಓದ್ತಾ ಇರ್ತಾರೆ. ಪಕ್ಕ ಅವ್ನ್ ಬಂದು, ಮಗ ಇದು ಓದ್ಬೇಡ ಮಗ, ನನ್ಗೆ ಯಾರೋ ಹೇಳಿದ್ರು ಇದನ್ನ ಓದಿದ್ರೆ ಎಕ್ಸಾಮ್ ಪಾಸ್ ಆಗತ್ತಂತೆ, ನನಗೆ ಟಾಪರ್ ಹೇಳ್ದ UPSC ಅವನು, ಈಗ ಆಲ್ರೆಡಿ ಆಫೀಸರ್ ಆಗಿದ್ದಾರೆ ಇವ್ರು ಹೇಳಿದ್ರು, ಇವ್ರು ಆಲ್ರೆಡಿ PSI ಆಗಿದ್ದಾರೆ ಇವ್ರು ಹೇಳಿದ್ರು. ಈ ರೀತಿ ಯಾವ್ದೋ ಶಿಫ್ಟ್ ಮಾಡ್ತೀರಾ, ಫರ್ಗೆಟ್ ಎವ್ರಿಥಿಂಗ್. ರಿಸಲ್ಟ್ ಏನೋ ಗೊತ್ತಾ? ಲೋ ರಿಟೆನ್ಷನ್. ತಮ್ಮೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನಾವು ಅಪ್ಪ ಮುಂದೆ ಬಂದಾಗ ಯಾರು ಇವನು ಅಂತ ನಾವು ನೋಡ್ತೀವ? ನೋ, ಇವ್ನು ನಮ್ಮ ಅಪ್ಪ ಅಂತ ನಮಗೆ ಗೊತ್ತಾಗುತ್ತೆ. ಯಾಕೆ? ಹುಟ್ಟಾಗಿಂದನೂ ಕೂಡ ನೋಡಿ 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 ಸಾಕಾಗಿದೆ. ಅದೇ ಯಾರೋ ಒಬ್ಬ ರೋಡಲ್ಲಿ ಸುಮ್ಮನೆ ಹೋಗಿರ್ತಾನೆ ಅನ್ಕೊಳ್ಳಿ, ಅವನ್ನ ನೀವು ನೋಡಿರ್ತೀರಾ, ನೆಕ್ಸ್ಟ್ ಎಲ್ಲೋ ಸಿಗ್ತಾನೆ, ನೆನ್ಪಾಗುತ್ತಾ? ನೆನ್ಪಾಗಲ್ಲ. ಸೊ ಇದರಿಂದ ನಾವೇನ್ ತಿಳ್ಕೊಬೇಕು? ಪದೇ ಪದೇ ಏನ್ ನೋಡ್ತಾ ಇರ್ತೀರೋ ಅದು ನೀವು ನಿದ್ಗಣ ಬಂದು ತೋರ್ಸಿದ್ರು ಹೇಳ್ತೀರಾ. ಇಟ್ ಮೀನ್ಸ್ ಲೋ ರಿಟೆನ್ಷನ್ ಇರಬಾರ್ದು ಅಂದ್ರೆ ರಿವಿಷನ್ ಸ್ಟ್ರಾಟಜಿ ಕರೆಕ್ಟ್ ಆಗಿರ್ಬೇಕು. ನಾನ್ ಸ್ಟೂಡೆಂಟ್ಸ್ ನ ಅಬ್ಸರ್ವ್ ಮಾಡಿದೀನಿ. ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದ್ರೆ, ಸಿಂಪಲ್, ಅರ್ಧ ಸಬ್ಜೆಕ್ಟ್ ಓದೋದು, ಕಂಪ್ಲೀಟ್ ಸಬ್ಜೆಕ್ಟ್ ಕವರ್ ಮಾಡದೇ ಇರೋದು, ಅವ್ನಿಗೆ ಇಷ್ಟ ಬಂದಿರೋದು ಮಾತ್ರ ಓದೋದು, ಅರ್ಥ ಆಗ್ದಿಲ್ಲದೆ ತಿಕ್ಕೋದು, ರಿವಿಷನ್ ಪ್ಲಾನೇ ಇಲ್ಲ. ಸೊ ರಿವಿಷನ್ ಹೆಂಗ್ ಮಾಡ್ಬೇಕು ಸರ್? ಹೇಳ್ಕೊಡ್ತೀನಿ. ನೆಕ್ಸ್ಟ್ 4ನೇ ಪ್ಲಾನು, ವೀಕ್ PYQ ಪ್ರಾಕ್ಟೀಸ್. ನಾನು PYQ ನ ಮಾಡ್ಕೊಡ್ತೀನಿ ಅಂದ್ರೆ 1000 ಜನ ಬಂದು ವಿಡಿಯೋ ನೋಡ್ತೀರಾ,
ನಾನು ಅದರಿಂದ ಖುಷಿ ಆಗಲ್ಲ, ಬೇಜಾರಾಗುತ್ತೆ. ಯಾಕೆ ಗೊತ್ತಾ, ನಾನ್ PYQ ಮಾಡೋದ, ನೀವೇನ್ರಿ ನೋಡೋದು, ನೀವು PYQ ಸಾಲ್ವ್ ಮಾಡ್ರಿ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಯಾವ PYQ ಮಾಡೋದು ಸರ್, ಸರ್ ಒಂದು 10 ವರ್ಷದ PSI ಓದ್ತಾ ಇದ್ದೀನಿ, 10 ವರ್ಷದ PYQ ಮಾಡ್ಲಾ ಸರ್? ನೋ. PYQ ಲಾಸ್ಟ್ ಒಂದ್ 3-4 ವರ್ಷದಿಂದ ಯಾವ್ಯಾವ ಬಂದಿದಾವ ವೆಸ್ಟ್ ಯಾವುದು PSIಗೆ ಯಾಕೆ ವೇಸ್ಟ್ ಅಂತ ಹೇಳ್ತೀನಿ ಸರ್. ಜಸ್ಟ್ 1 ಲೈನ್ ರೀ, ಕ್ವಶನ್ ಪೇಪರ್ ತೆಗೆದು ನೋಡಿ. ವಿತ್ತೀಯ ನೀತಿಯನ್ನ ಯಾರು ರಚಿಸುತ್ತಾರೆ? ಫಿಸಿಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಯಾರು ರಚನೆ ಮಾಡ್ತಾರೆ ನಿಮ್ಗೆ ಗೊತ್ತಾ? RBI ಯಾವಾಗ ಸ್ಥಾಪನೆ ಆಗಿತ್ತು? ಈ ರೀತಿ ಪ್ರಶ್ನೆಗಳು PYQ ನೋಡೋ ಅಗತ್ಯನೇ ಇಲ್ಲ. ಈಗ ಟ್ರೆಂಡ್ ಚೇಂಜ್ ಆಗಿದೆ, ಸ್ಟೇಟ್ಮೆಂಟ್ ವೈಸು, ಸೊ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು ಸರ್. PSI ಓದೋರು ಯಾವ ರೀತಿ PYQ ನೋಡ್ಬೇಕು ಸರ್? ರೀಸೆಂಟ್ ಆಗಿರೋ KS 5 ವರ್ಷದ ನೋಡಿ. ಅದ್ ಬಿಟ್ರೆ ರೀಸೆಂಟ್ ಆಗಿರೋ ಗ್ರೂಪ್ C ಅಂಡ್ ಗ್ರೂಪ್ B ಪೇಪರ್ ನೋಡಿ, ತುಂಬಾ ಡಿಫಿಕಲ್ಟ್ ಇದೆ, ಅದನ್ನ ಸಾಲ್ವ್ ಮಾಡಿ. ರೀಸೆಂಟ್ ಆಗಿರ್ತಕ್ಕಂಥ ಒಂದು 5ರಿಂದ 10 ವರ್ಷದ UPSC ಕ್ವಶನ್ ಪೇಪರ್ ಅನ್ನ ನೋಡಿ. ಈ ಸ್ಟ್ರಾಟಜಿ ಇರಲ್ಲ, ಸೊ ಅದೊಂದು ಪ್ರಾಬ್ಲಮ್. ನೆಕ್ಸ್ಟ್, ನೋ ಟೆಸ್ಟ್ ಪ್ರಾಕ್ಟೀಸ್. ಪ್ರಾಬ್ಲಮ್ ನಂಬರ್ 5. ಫಿಯರ್ ಆಫ್ ಸಾಲ್ವಿಂಗ್ MCQs, ಫಿಯರ್ ಆಫ್ ಸ್ಕೋರಿಂಗ್ ಲೋ, ರಿಸಲ್ಟ್ ಏನಾಗುತ್ತೆ? ಪ್ಯಾನಿಕ್ ಡ್ಯೂರಿಂಗ್ ದ ಎಕ್ಸಾಮ್. ಇಲ್ಲಿ ಸಚಿನ್ ತೆಂಡೂಲ್ಕರ್ ಎಷ್ಟೇ 100 ಹೊಡೆದ್ರು ನೆಟ್ ಪ್ರಾಕ್ಟೀಸ್ ಬಿಡ್ತಾರಾ? ಬಿಡಲ್ಲ, ಮಾಡ್ಲೇಬೇಕು. ಸೊ ಟೆಸ್ಟ್ ಸೀರೀಸ್ ಬೇಕೇ ಬೇಕು. ಹಂಗಂತ ಟೆಸ್ಟ್ ಸೀರೀಸ್ ಇಲ್ದ ಪಾಸ್ ಆಗಲ್ವಾ ಸರ್? ಆಗ್ತೀರಾ. ಬಟ್ ನಾನೊಬ್ಬ ವಿದ್ಯಾರ್ಥಿಯನ್ನ ಗಮನಿಸಿದ್ದೀನಿ, ಅವನಿಗೆ 6 ಸಬ್ಜೆಕ್ಟ್ ಆಧಾರ್ ಬುಕ್ಸ್ ಓದಿಲ್ಲ, ಎಲ್ಲಿ ಒಳ್ಳೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ, ಯಾರೋ ಆನ್ಲೈನ್ ಓದೋ ಕೋಚಿಂಗ್ ಹೋಗಿದ್ದಾನೆ. ಅವನು ಏನ್ ಮಾಡ್ತಾನೆ ಗೊತ್ತಾ? ಯಾವುದೇ ಎಕ್ಸಾಮ್ ಆಗಲಿ, ಅಣ್ಣ ಈ ಟೆಸ್ಟ್ ಸೀರೀಸ್ ತಗೊಳ್ಳ, ನನ್ನ ಫ್ರೆಂಡ್ ಅವನು, ಅಣ್ಣ ಈ ಟೆಸ್ಟ್ ಸೀರೀಸ್ ತಗೊಳ್ಳ, ಅಣ್ಣ ಈ ಇನ್ಸ್ಟಿಟ್ಯೂಷನ್ ತಗೊಳ್ಳ. ನಾನು ಹೇಳ್ತೀನಿ ಯಾವ್ದು ತಗೋಬೇಡ, ಬಿಕಾಸ್ ನಿನಗೆ ಬೇಸಿಕ್ ಕಾನ್ಸೆಪ್ಟೇ ಗೊತ್ತಿಲ್ಲ ಟೆಸ್ಟ್ ಸೀರೀಸ್ ಏನ್ ಬರೀತೀಯಾ? ತುಂಬಾ ಜನ ಅನ್ಕೊಂಡಿದ್ದಾರೆ ಟೆಸ್ಟ್ ಸೀರೀಸ್ ಮಾಡಿದ್ರೆ ಮಾತ್ರ ಪಾಸ್ ಆಗ್ತೀನಿ. ನೋ, ಫಸ್ಟ್ ನಿಮ್ಮ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದೆಯಾ? ಲಾಸ್ಟ್ ಆಪ್ಷನ್ ಟೆಸ್ಟ್ ಸೀರೀಸ್. ಹಂಗು ಟೆಸ್ಟ್ ಸೀರೀಸ್ ಬೇಕಾದ್ರೆ ನಮ್ಮಲ್ಲೇ ಇದಾವೆ. ಬರೇ 500-600ಗೆಲ್ಲ ನಿಮಗೆ ಬೇಕಾಗಿರೋ ಟೆಸ್ಟ್ ಸೀರೀಸ್ ಸಿಗುತ್ತೆ. ಅದ್ ಬಿಡಿ, ಆಮೇಲೆ ಮಾತಾಡೋಣ. ಓವರ್ ಥಿಂಕಿಂಗ್ ಅಂಡ್ ಲೋ ಕಾನ್ಫಿಡೆನ್ಸ್. 6ನೇ ಪ್ರಾಬ್ಲಮ್ಮು, ನನ್ಗೆ ಇದಾಗತ್ತಾ? ಟೈಮೇ ಆಗ್ತಿಲ್ಲಲ್ವಾ? ಪ್ರೇಮ್ ಸರ್ ಏನೋ ಅಷ್ಟೊಂದು ಕ್ಲಾಸ್ ಮಾಡವ್ರೆ, ಅವ್ರೇನು ಅಷ್ಟೊಂದು ಹೇಳ್ಕೊಟ್ಟವ್ರೆ, ಇಷ್ಟು ಓದ್ಬೇಕಾ? ನಮಗೆ ಟೈಮ್ ಸಾಕಾಗ್ತಿಲ್ಲ. ಮೈ ಡಿಯರ್, ಕನ್ಸಿಸ್ಟೆನ್ಸಿ ಅಂತ ಇದ್ರೆ ನಮ್ಮ ಹಳೆ ಮೆಂಟರ್ಶಿಪ್ ಬ್ಯಾಚ್ ಅಲ್ಲಿ ತಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. 90 ಡೇಸ್ಗೆ 6 ಸಬ್ಜೆಕ್ಟ್ ವರ್ಡ್ ಬೈ ವರ್ಡ್ ಆತರ ಬುಕ್ಸ್ ಅನ್ನ ಓದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಜಸ್ಟ್ 90 ಡೇಸ್ಗೆ, 3 ತಿಂಗಳಿಗೆ ಆತರ ಬುಕ್ಸ್. ನೀವು ಟೈಮ್ ಇಲ್ಲ ಅಂತೀರಾ? ಅಷ್ಟು ಬೇಡ. ಒಂದು ಮೆಂಟರ್ಶಿಪ್ ನ ಉದಾಹರಣೆಯನ್ನ ಕೊಡ್ತೀನಿ. ಲಾಸ್ಟ್ 50 ಡೇಸ್ ಇದ್ದಾಗ KEA ಮೆಂಟರ್ಶಿಪ್ ಮಾಡಿ ಸರ್ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು. 50 ಡೇಸ್ ಅಷ್ಟೇ ಟೈಮ್ ಇರೋದು, ಮೆಂಟರ್ಶಿಪ್ ಶುರು ಮಾಡಿದ್ವಿ. ಆ ಗ್ರೂಪ್ ಅನ್ನು ಕೂಡ ನಾನು ತೋರಿಸ್ತೀನಿ ನನ್ನ ಮೊಬೈಲ್ ಅಲ್ಲಿ. ಆ ಮೆಂಟರ್ಶಿಪ್ ಗ್ರೂಪ್ ಅಲ್ಲಿ 17ನೇ ದಿನ ಟಾರ್ಗೆಟ್ ನಡೀತಾ ಇದೆ. ಈಗ 17 ದಿನಕ್ಕೆ ಎಷ್ಟು ಮುಗಿಸಿದ್ದಾರೆ ಗೊತ್ತಾ? ಕಾನ್ಸ್ಟಿಟ್ಯೂಷನ್ ಪೊಲಿಟಿ ಕನ್ನಡ, ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿ, ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿ ನಡೀತಾ ಇದೆ, ನಾಳೆ ಎಲ್ಲ ನಾಳೆ ಮುಗಿಯುತ್ತೆ. ಇದ್ರ ಜೊತೆಗೆ ಮೇ ಕರೆಂಟ್ ಅಫೇರ್ಸ್ ಅಂಡ್ ಜೂನ್ ಕರೆಂಟ್ ಅಫೇರ್ಸ್ 2025. ಇಷ್ಟನ್ನ ಕೇವಲ 15 ದಿನದಲ್ಲಿ 4-5 ಸಬ್ಜೆಕ್ಟ್ ಅನ್ನ ಮುಗಿಸಿದ್ದಾರೆ. ಹೆಂಗ್ ಸರ್ ಸಾಧ್ಯ? ಈ 50 ಡೇಸ್ ಅಲ್ಲಿ ನೋಡಿ, ನಾನು ಫುಲ್ ಟೈಮ್ ಇಂಟರ್ನ್ಶಿಪ್ ಅಲ್ಲಿ ವರ್ಡ್ ಬೈ ವರ್ಡ್ ಡೀಟೇಲ್ಡ್ ಆಗಿ 4 ರಿವಿಷನ್ ಮಾಡಿಸ್ತೀನಿ. ಆದ್ರೆ ಇದ್ರಲ್ಲಿ ಏನ್ ಮಾಡ್ತಿದ್ದೀನಿ ಗೊತ್ತಾ? ಯಾವ್ದು ಇಂಪಾರ್ಟೆಂಟ್? ಸೊ ರಿವಿಷನ್ ಇದು 50 ಡೇಸ್ ಅಲ್ಲಿ ಅಷ್ಟು ಮಾಡಕ್ಕಾಗಲ್ಲ. ಸೊ ಅದರಲ್ಲಿ 5 ಸಬ್ಜೆಕ್ಟ್ ಕೇವಲ 17 ದಿನದಲ್ಲಿ. ಇನ್ನ 33 ದಿನ ನಮಗೆ ಬಾಕಿ ಇದೆ. ಆ ಹುಡುಗರಿಗೆ, ಆ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಎಲ್ಲಾ ಸಬ್ಜೆಕ್ಟ್ ಅನ್ನು ಕೂಡ ಟಚ್ ಮಾಡಿಸ್ತೀನಿ, ರಿವಿಷನ್ ಮಾಡಿಸ್ತೀನಿ, ಟೆಸ್ಟ್ ಸೀರೀಸ್ ಮಾಡಿಸ್ತೀನಿ. ಇಟ್ ಮೀನ್ಸ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ಪ್ರಾಪರ್ ಪ್ಲಾನ್ ಇರಬೇಕು. ಟೈಮ್ ಎಲ್ರಿಗೂ ಇರುತ್ತೆ, ಟೈಮ್ ಇಲ್ಲ ಅಂತೇಳಿ ಅನ್ಕೊಂಡಿರ್ತೀರಾ. ಇದು 6ನೇ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 6. 7ನೇದು 7. ಸ್ಟಡಿಂಗ್ ಅಲೋನ್ ವಿತೌಟ್ ಗೈಡೆನ್ಸ್. ಓದ್ತಾ ಇರ್ತೀರಾ, ಒಬ್ಬರೇ ಓದ್ತಾ ಇರ್ತೀರಾ. ಎಲ್ಲಿವರೆಗೂ ಬೆಳಗ್ಗೆ ಒಂದು ಬುಕ್ ತೆಗಿತೀರಾ, ಮಧ್ಯಾಹ್ನ ಒಂದು ಸಬ್ಜೆಕ್ಟ್ ಓದ್ತೀರಾ, ಸಂಜೆ ಒಂದು ಸಬ್ಜೆಕ್ಟ್. ರಿಟೆನ್ಷನ್ ಇರಲ್ಲ, ನಿಮ್ಮ ಮೈಂಡ್ ಅಲ್ಲಿ ಇದು ಸೇವ್ ಆಗಲ್ಲ. ಸೊ ಅಲೋನ್ ಆಗಿ ಓದ್ತಾ ಇದ್ರೆ ಮೋಟಿವೇಶನ್ ಇರಲ್ಲ. ಏನಾಗುತ್ತೆ? ನೋ ಮೆಂಟರ್, ನೋ ಕರೆಕ್ಷನ್, ನೋ ಪ್ರೋಗ್ರೆಸ್. ಒಬ್ಬರೇ ಇರ್ತೀರಾ, ಸ್ಮಾಲ್ ಮಿಸ್ಟೇಕ್ ರಿಪೀಟೆಡ್ ಫಾರ್ ದ ಮಂತ್ಸ್. ಸುಮ್ಮನೆ ಇದೇ ಆಗ್ತಾ ಇರತ್ತೆ. ನಿಮಗೆ ಚಾಲೆಂಜ್ ಆಗಿ ಹೇಳ್ತೀನಿ, ನಿಮ್ಮ ಲೈಬ್ರರಿಯಲ್ಲಿ ನೋಡಿ, ಎಲ್ಲ ತಿಳ್ಕೊಂಡಿರೋರ್ ತರ ಆಡ್ತಾ ಇರ್ತಾರೆ. ಅವ್ರ ಹತ್ರ 6 ಸಬ್ಜೆಕ್ಟಿಗೆ 6 ಆಥರ್ ಬುಕ್ಸ್ ಅವ್ರು ಓದಿರಲ್ಲ. ಯಾವ್ದೋ ಆನ್ಲೈನರು ಅಥವಾ ಯಾವ್ದೋ ಇನ್ನ ಯಾವ ಕಾಲದಲ್ಲಿ ಇದ್ದಾರೆ ಅಂದ್ರೆ, ಈಗ ಪ್ರೇಮ್ಸ್ ಕ್ಲಾಸಸ್, GK ಬುಕ್,
ಸಾಮಾನ್ಯ ಅಧ್ಯಯನ ಎಷ್ಟು ಕವರ್ ಆಗಿರುತ್ತೆ, ಈ ಒಂದು ಪುಸ್ತಕ ಸಾಕು 98 ಪ್ರಶ್ನೆಗಳು ಬಂದಿದ್ದವು ಅಂತ ನಾನು ಅಡ್ವರ್ಟೈಸ್ ಕೊಟ್ರೆ ನಾಳೆಯಿಂದ ಒಳ್ಳೆ ಸೇಲ್ ಆಗುತ್ತೆ ಬುಕ್. ಒಂದ್ ಅರ್ಥ ಮಾಡ್ಕೋಬೇಕು, ಒಂದು ಕ್ಲಾಸಿಂದ ಒಂದು ಬುಕ್ಕಿಂದ ಎಲ್ಲ ಪ್ರಶ್ನೆ ಬರುತ್ತದೆ ಅಂದ್ರೆ ಅದು ಸುಳ್ಳು ಹೇಳ್ತಾವನವನು ಅಂತ. ಸೊ ಅಲೋನಾಗಿ ಸ್ಟಡಿ ಮಾಡಬೇಡಿ, ನಿಮ್ಗೊಂದು ಗ್ರೂಪ್ ಇರಬೇಕು. ನಾನು ಸೊಲ್ಯೂಷನ್ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ 8ನೇ ಪ್ರಾಬ್ಲಮ್ ಏನಂದ್ರೆ ನೋ ಟ್ರ್ಯಾಕ್ ಆಫ್ ಪ್ರೋಗ್ರೆಸ್. ನೋಡಿ, ನಮ್ಮಲ್ಲಿ ನಾನು ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಮಾಡ್ತೀನಿ ನಮ್ಮ ಹುಡುಗರಿಗೆ. ಈ ವಾರದಲ್ಲಿ ಏನ್ ಮುಗಿಸಿದ್ರು, ಈ ತಿಂಗಳಲ್ಲಿ ಏನ್ ಮುಗಿಸಿದ್ರು, ಇನ್ 6 ಮಂತ್ ಅಲ್ಲಿ ಏನ್ ಮುಗಿಸ್ತಾರೆ, ಇಷ್ಟನ್ನು ಕೂಡ ನಾನು ಫಸ್ಟ್ ಈಗ ನಾನು ನಾಳೆ ನಡೆದಲ್ಲಿ ಮೆಂಟರ್ಶಿಪ್ ಗ್ರೂಪ್ ಅಲ್ಲಿ UPSC KPSC ಕೊಡ್ತೀನಿ. ನಾನು ಅಂದ್ರೆ ಇದು 6 ತಿಂಗಳಲ್ಲಿ ನೋಡಿ ಮಗ ಇಷ್ಟು ನೀನ್ ಮಾಡ್ಬೇಕು, ಈ ಪ್ರತಿದಿನ ಇಷ್ಟೆಷ್ಟು ಆ ದಿನ ಟಾರ್ಗೆಟ್ ಏನು ಅದನ್ನ ನಾನು ಕೊಡ್ತೀನಿ. ಈ 6 ಮಂತ್ ಅಲ್ಲಿ ಏನ್ ಮಾಡ್ಬೇಕು, ಈ ವೀಕ್ ಅಲ್ಲಿ ಏನ್ ಮಾಡ್ಬೇಕು, ಈ ಮಂತ್ ಅಲ್ಲಿ ಈ ತಿಂಗಳಲ್ಲಿ ಏನ್ ಮಾಡ್ಬೇಕು, ಇಷ್ಟು ನಾನು ಕೊಡ್ತೀನಿ. ಇಟ್ ಮೀನ್ಸ್ ನಾನು ಹಳೆ ಮೆಂಟರ್ಶಿಪ್ ಅಲ್ಲಿ ಇದು ಕೊಡ್ತಾ ಇರ್ಲಿಲ್ಲ, ಜಸ್ಟ್ ಡೈಲಿ ಟಾರ್ಗೆಟ್ ಕೊಡ್ತಾ ಇದ್ದೆ. ಹುಡುಗರಿಗೆ ಪ್ರೋಗ್ರೆಸ್ ರೆಕಾರ್ಡ್ ಆಗ್ತಾ ಇರ್ಲಿಲ್ಲ. ಏನಾದ್ರು ಗೊತ್ತಾ, ಮೋರ್ ದೆನ್ 50%, 50% ಟಾರ್ಗೆಟ್ ಮುಗಿಯೋಷ್ಟರಲ್ಲಿ ಮೆಂಟರ್ಶಿಪ್ ಗ್ರೂಪೇ ಸುಮ್ಮನೆ ಪ್ಯಾಸಿವ್, ಅವರು ಆಕ್ಟಿವ್ ಆಗಿರ್ತಿರ್ಲಿಲ್ಲ. ಯಾಕೆ ಗೊತ್ತಾ, ಸಿಂಪಲ್, ಅವ್ರಿಗೊಂದು ಸ್ಟ್ರಕ್ಚರ್ಲಿ ಪ್ರೋಗ್ರೆಸ್ ಟ್ರ್ಯಾಕಿಂಗ್ ಇರಲಿಲ್ಲ. ಈ ಸರ್ತಿಯಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ, ಅವ್ರಿಗೆ ಫಸ್ಟೇ ಕೊಡ್ತೀನಿ. ನೋಡಿ ಮಗ, ಈ 6 ತಿಂಗಳಲ್ಲಿ ನೀನು ಇಷ್ಟು ಮಾಡ್ತೀಯಪ್ಪ, 1 ರೀಡಿಂಗು 4 ರಿವಿಷನ್, ಟೆಸ್ಟ್ ಸೀರೀಸು, ಕರೆಂಟ್ ಅಫೇರ್ಸ್ ಇಷ್ಟು ಮಾಡ್ಬೇಕು 6 ತಿಂಗಳಲ್ಲಿ, ಒಂದು ಪ್ಲಾನ್ ಕೊಡ್ತೀನಿ. ನಂತರ ಏನ್ ಮಾಡ್ತೀನಿ, 1 ಮಂತಿನ ಪ್ಲಾನ್ ಕೊಡ್ತೀನಿ. ನಂತರ ಏನ್ ಮಾಡ್ತೀನಿ, 1 ಮಂತ್ ಅಲ್ಲಿ 4 ವಾರ ಇರ್ತವೆ, 4 ವಾರ ಪ್ಲಾನ್ ಕೊಡ್ತೀನಿ. ನೋಡು ಮಗ, ನೀನ್ ಇಷ್ಟು ಮಾಡ್ಬೇಕು. ನಂತರ ಏನ್ ಮಾಡ್ತೀನಿ, ಎವ್ರಿ ಡೇ ನಾನೇ ಇವ ಟಾರ್ಗೆಟ್ ಏನು ಓದ್ಬೇಕು. ನಂತರ ಅವತ್ತು ನೈಟು ಎಷ್ಟು ಓದಿದಿರೋ ಅಪ್ಡೇಟ್ ಮಾಡ್ಬೇಕು. ಇಟ್ ಮೀನ್ಸ್ ನಾನು ಅಂತತ್ರ ಸೇರ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ, ಈ ಪ್ಲಾನ್ ಅನ್ನ ತಾವು ಫಾಲೋ ಮಾಡಿ, ಈ ಸ್ಟ್ರಕ್ಚರ್ ಅನ್ನ ತಾವು ಫಾಲೋ ಮಾಡಿ. ಇಟ್ ಮೀನ್ಸ್ ವಿತೌಟ್ ಟ್ರ್ಯಾಕಿಂಗ್ ನೀವೇನು ಮಾಡ್ಲಿಕ್ಕಾಗಲ್ಲ, ಯಾವುದೇ ಫೀಲ್ಡ್ ಅಲ್ಲಿ. ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೊಂದು ಗೋಲ್, ಈ ತಿಂಗಳಲ್ಲಿ ನಾನು ಎಷ್ಟು ಅರ್ನ್ ಮಾಡಬೇಕು, ನೆಕ್ಸ್ಟ್ ತಿಂಗಳಲ್ಲಿ ನಾನು ಎಷ್ಟನ್ನ ಅರ್ನ್ ಮಾಡಬೇಕು, ಆಚೆ ತಿಂಗಳಲ್ಲಿ ನಾನು ಎಷ್ಟನ್ನ ಮಾಡಬೇಕು. ಸೊ ಈ ಟ್ರ್ಯಾಕಿಂಗ್ ಸಿಸ್ಟಮ್ ತಮ್ಮಲ್ಲಿ ಇರಲೇಬೇಕು. ನೆಕ್ಸ್ಟ್ ನೋಡಿ, ಟ್ರ್ಯಾಕಿಂಗ್ ಸಿಸ್ಟಮ್ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಕತ್ಲಲ್ಲಿ ಗುಂಡು ಹೊಡಿಯೋದು, ಕತ್ಲಲ್ಲಿ ಕಲ್ಲು ಹೊಡಿಯೋದು. ಕಾಣಿಸುತ್ತೆ ಏನಾದ್ರು? ನೋ. ಬ್ಲೈಂಡ್ ಪ್ರಿಪ್ರೇಷನ್ ಆಗುತ್ತೆ. ಸ್ಟೂಡೆಂಟ್ ಸ್ಟಡಿ ಬಟ್ ಡೋಂಟ್ ನೋ ದ ವೆದರ್ ದೇ ಆರ್ ಇಂಪ್ರೂವಿಂಗ್. ನೆಕ್ಸ್ಟ್ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ. 2 days ಓದ್ತೀರಾ, 2 days ಬ್ರೇಕ್ ತಗೋತೀರಾ, ಮತ್ತೆ ಹಿಂಗಿದ್ರೆ ಆಗಲ್ಲಪ್ಪ ಅಂತ ಯಾವ್ದೋ ಮೋಟಿವೇಶನ್ ಕ್ಲಾಸ್ ಕೇಳ್ತೀರಾ, ಇಲ್ಲ ನಂದು ಈ ವಿಡಿಯೋ ನೋಡ್ತೀರಾ, ಮತ್ತೆ 2 ದಿನ ನೋಡ್ತೀರಾ, ಮತ್ತೆ ಸ್ಟಾಪ್ ಮಾಡ್ತೀರಾ. ಹಿಂಗೆ ಹೋಗ್ತಾ 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 ಝೀರೋ ಮೂಮೆಂಟಮ್. ನೀವು ಮೂಮೆಂಟಮ್ಮೇ ಕೈಕೊಳ್ಳಲ್ಲ. ಕ್ರಿಕೆಟ್ ಅಲ್ಲಿ ನೋಡಿರ್ತೀರಲ್ವಾ, ಸಿಂಗಲ್ 2D4 ಆಡ್ತಾ ಇದ್ರೆ ಒಳ್ಳೆ ಮೂಮೆಂಟಮ್ ಇರುತ್ತೆ. ಯಾರಾದ್ರೂ ಒಂದು ವಿಕೆಟ್ ಕೊಟ್ಟ ಅನ್ಕೊಳ್ಳಿ, ನೆಕ್ಸ್ಟ್ ಬಂದು 3 ಬಾಲ್ ಡಾಟ್ ಆಡ್ದ ಅನ್ಕೊಳ್ಳಿ, ಆಮೇಲೆ ಪ್ರೆಸರ್ ಕ್ರಿಯೇಟ್ ಆಗುತ್ತೆ, ಮೂಮೆಂಟಮ್ ಕಳ್ಕೊತಾರೆ, ಮತ್ತೆ ವಿಕೆಟ್ ಹೋಗುತ್ತೆ. ನಿಮ್ ಪ್ರಿಪ್ರೇಷನ್ ಅಷ್ಟೇ, 1 ವೀಕ್ ಓದ್ತೀರಾ, 2 ದಿನ ರಜೆ ತೆಗಿತೀರಾ, ಇನ್ನೊಂದಿನ ಮದ್ವೆಗೆ ಹೋಗ್ತೀರಾ. ಸೊ ನಿಮ್ ಮೂಮೆಂಟಮ್ ಹಾಳಾಗತ್ತೆ. ಸರ್ ಸೊಲ್ಯೂಷನ್ ಏನು ಸರ್ ಹೇಳ್ತೇನೆ. ಪ್ರಾಬ್ಲಮ್ ನಂಬರ್ 10, ಕಾಂಪ್ಲೆಕ್ಸ್ ಸಿಲಬಸ್. ಎಲ್ರಿಗೂ ಒಂದೇ ಪ್ರಾಬ್ಲಮ್, ಏನು ಸರ್ ಸಿಲಬಸ್ ತುಂಬಾ ಇದೆ ಸರ್, ಸಿಲಬಸ್ ತುಂಬಾ ಇದೆ ಸರ್. ಮೈ ಡಿಯರ್, ಒಂದು ರೂಲ್ ಇದೆ ಲೈಫ್ ಅಲ್ಲಿ. ಏನ್ ರೂಲ್ ಗೊತ್ತಾ, ನಿಮ್ದೆಷ್ಟೇ ದೊಡ್ಡ ಪ್ರಾಬ್ಲಮ್ ಇರ್ಲಿ, ಎಷ್ಟೇ ದೊಡ್ಡ ಸಿಲಬಸ್ ಇರ್ಲಿ, ಫಸ್ಟ್ ನೀವು ಮಾಡ್ಬೇಕಾಗಿರೋದು ಅದನ್ನ ಬ್ರೇಕ್ ಡೌನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 ಲಕ್ಷ ಸಾಲ ನಂದಿದೆ ಅಂದ್ರೆ ಅದನ್ನ ಬ್ರೇಕ್ ಡೌನ್ ಮಾಡಬೇಕು. ಯಾವ ರೀತಿ, ಈ ವಾರದಲ್ಲಿ ಕಟ್ಟಬೇಕಾಗಿರತಕ್ಕಂತ ಸಾಲ ಎಷ್ಟು, 5,000. ನೆಕ್ಸ್ಟ್ ತಿಂಗಳಲ್ಲಿ ಕಟ್ಬೇಕಾಗಿರ್ತಕ್ಕಂಥ ಸಾಲ ಎಷ್ಟು, 5,000. ಇನ್ನು 5 ತಿಂಗಳಲ್ಲಿ ಕಟ್ಬೇಕಾಗಿರ್ತಕ್ಕಂಥ ಸಾಲ ಎಷ್ಟು, 50,000. ಹಿಂಗ್ ಬ್ರೇಕ್ ಡೌನ್ ಮಾಡಿದ್ರೆ 1 ಲಕ್ಷ ಸಾಲ ದೊಡ್ಡದು ಕಾಣಿಸಲ್ಲ. ನಾನೀಗ ಏನ್ ಮಾಡ್ತೀನಿ, ಈ ವಾರದಲ್ಲಿ ಹೆಂಗ್ ಕಟ್ಬೇಕು 5,000 ಅದನ್ನ ಅರೇಂಜ್ ಮಾಡ್ತೀನಿ. ನೆಕ್ಸ್ಟ್ 15 ದಿನದಲ್ಲಿ ಏನ್ ಕೊಡ್ಬೇಕು ಅದನ್ನ ಅರೇಂಜ್ ಮಾಡಿ. ಇಟ್ ಮೀನ್ಸ್ ಎಲ್ಲವನ್ನು ಕೂಡ ಸ್ಮಾಲ್ 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 ತುಂಡುಗಳಾಗಿ ವಿಭಜನೆ ಮಾಡಬೇಕು. ಅಟ್ ಅ ಸೇಮ್ ಪ್ರಿನ್ಸಿಪಲ್ ಅಪ್ಲೈಡ್ ಇಯರ್ ಆಲ್ಸೋ. ಸೊ ಅದೇ ಪ್ರಿನ್ಸಿಪಲ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಯಾವುದು ಸರ್ ಅದು? ಸಿಂಪಲ್ ಸರ್. ಯಾವ್ದದು ಅಂದ್ರೆ, ಸಬ್ ಸಿಲೆಬಸ್ ಇಷ್ಟಿರುತ್ತೆ, ಅದನ್ನ ಬ್ರೇಕ್ ಡೌನ್ ಮಾಡಬೇಕು. ಎಷ್ಟೆಷ್ಟು ಯಾವಾಗ ಯಾವಾಗ ಓದ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ 7-8 ಸಬ್ಜೆಕ್ಟ್ ಇರುತ್ತೆ, ನೋಡಿದ್ರೆ ಭಯ ಆಗುತ್ತೆ. ಬಟ್ 15 ದಿನ ಪೊಲಿಟಿ ಓದ್ತೀನಿ, 1 ವಾರ ಎಕನಾಮಿ ಓದ್ತೀನಿ, 15 ದಿನ ಪೊಲಿಟಿ ಆದ ತಕ್ಷಣ 1-3 ದಿನ ಟೈಮ್ ತಗೊಂಡು ಅದ್ರ PYQ ಸರ್ ಮಾಡ್ತೀನಿ. ಹಿಂಗ ಒಂದೊಂದೇ ಸಬ್ಜೆಕ್ಟ್ ಮುಗಿಸ್ಕೊಂಡು ಹೋದಾಗ 5ನೇ ಸಬ್ಜೆಕ್ಟ್ ಆದಾಗ ನಿಮಗೆ ಗೊತ್ತಾಗುತ್ತೆ, ಓ ನಾನು ಇಷ್ಟು ಮುಗಿಸಿದೀನಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಸೌತ್ ಆಫ್ರಿಕಾ ಇಂಡಿಯಾ ಮ್ಯಾಚ್ ನಡೀತಾ ಇದೆ, 350 ಟಾರ್ಗೆಟ್ ಕೊಟ್ಟಿದ್ದಾರೆ.
350 ಟಾರ್ಗೆಟ್ ದೊಡ್ಡದು ಅಂತ ನಾವು ನೋಡಿದ್ರೆ ದೊಡ್ಡದಾಗ ಕಾಣಿಸುತ್ತೆ. ನಾವೇನ್ ಮಾಡ್ಬೇಕು ಗೊತ್ತಾ, ನಾನು ನೀನು ಫೇಸ್ ಬಂದಿದೀವಪ್ಪ, ಓಪನಿಂಗ್ ಬ್ಯಾಟಿಂಗ್ ಆಡ್ತಾ ಇದೀವಿ, ನಾವಿಬ್ರು 50 ರನ್ ಹೊಡಿಯೋಣ ಸಾಕು. ಇಬ್ರು 50 ರನ್ ಅಷ್ಟೇ ಟಾರ್ಗೆಟ್ ಮಾಡಿದ್ವಿ, ಮೆಲ್ ಕಡಿದ್ವಿ, 50 ರನ್ ನೋಡಿದ್ವಿ, ಆಮೇಲೆ ಮಾತಾಡ್ತೀವಿ, ಮಗ 50 ಹೊಡೆದಿದೀವಿ, ಇನ್ನೊಂದು 25 ಹೊಡಿಯೋಣ, ಪ್ಲಸ್ 25, ಆಮೇಲೆ 75 ಆಯ್ತು, ಮಾತಾಡಿದ್ವಿ, ಮಗ ಇನ್ನೊಂದು 25 ಹೊಡೆದ್ರೆ ಇಬ್ರು ಸೆಂಚುರಿ ಮಾಡ್ಕೋಬಹುದು. ಸೊ 100 ಪಾರ್ಟ್ನರ್ಶಿಪ್ ಆಯ್ತು. ಆಮೇಲೆ ಏನ್ ಮಾಡ್ತೀವಿ ಗೊತ್ತಾ, 100 ಆಡಿದೀವಿ, ಸ್ವಲ್ಪ ಬೀಸಾಡೋಣ, ಈಗ ಒಂದು 50 ರನ್ ಹೊಡಿಯೋಣ, ಬೀಸಾಡಿದ್ವಿ, 150 ಆಯ್ತು, ಮಗ 150ಕ್ಕೆ ಬಂದಿದೀವಿ, 200 ಯಾಕೆ ಮಾಡಬಾರ್ದು, ಇನ್ನೊಂದು 50 ನೋಡ್ಕೊಂಡು ಆಡೋಣ, 200 ಆಯ್ತು, 200 ರನ್ ಪಾರ್ಟ್ನರ್ಶಿಪ್ ಆಯ್ತು. ಆಮೇಲೆ ಸ್ಕೋರ್ ಬೋರ್ಡ್ ನೋಡ್ತೀವಿ, 350 ಅಷ್ಟೇ ಇರೋದು, ಆಲ್ರೆಡಿ 60% ದಾರಿಯನ್ನ ಕ್ರಮಿಸಿದ್ದೀವಿ. ಇದು ಟೆಕ್ನಿಕ್. ಸೊ ನಿಮ್ಮ ಎಲ್ಲವನ್ನು ಕೂಡ ನೀವು ಅದೇ ರೀತಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10 ಆಯ್ತಲ್ವಾ. ಸೊ ಈಗ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಏನಿದೆ ಅಂತ ಹೇಳಿ ನೋಡೋಣ. ಸೊಲ್ಯೂಷನ್ ತುಂಬಾ ಸಿಂಪಲ್ಲು ಸರ್. ನೋ ಪ್ರಾಪರ್ ಪ್ಲಾನ್ ಅಲ್ವಾ ಸರ್, ಒಂದು ಪ್ಲಾನ್ ಹಾಕೊಳ್ಳಿ ಸರ್. ಈಗ KE ಎಕ್ಸಾಮ್ ಅನ್ನು ಹೊರತುಪಡಿಸಿ ಇನ್ನ ಯಾವುದೇ ಎಕ್ಸಾಮ್ 4 ರಿಂದ 5 ತಿಂಗಳು 6 ತಿಂಗಳು ಆಗಲ್ಲ. ಅಲ್ಲಿವರೆಗೂ ಸರ್ ಎಕ್ಸಾಮ್ ಯಾವಾಗ ಸರ್, ನೋಟಿಫಿಕೇಶನ್ ಯಾವಾಗ ಸರ್, ಇದನ್ನ ಬಿಡಿ, ಒಂದು ಪ್ಲಾನ್ ಮಾಡ್ಕೊಳ್ಳಿ. ಈ 6 ಮಂತ್ ಅಲ್ಲಿ ನಾನು ಏನ್ ಮಾಡಬೇಕು. ಸೊ ಇನ್ಕ್ಲೂಡಿಂಗ್ ನಾನು ಯಾವಾಗ ಎದ್ದೇಳ್ಬೇಕು, ಯಾವ ಮಲ್ಕೋಬೇಕು, ಎಲ್ಲ ಪ್ಲಾನು. ಸಿಂಪಲ್ ಸೊಲ್ಯೂಷನ್. ನಾವು ಒಂದು ಮೆಂಟರ್ಶಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದ್ರಲ್ಲಿ ಬಂದ್ರೆ ಈ ವೀಕಲ್ಲಿ ಏನ್ ಮಾಡ್ಬೇಕು, ಈ ಮಂತ್ ಅಲ್ಲಿ ಏನ್ ಮಾಡ್ಬೇಕು, ಇನ್ನು 2 ತಿಂಗಳಲ್ಲಿ ಏನ್ ಮಾಡ್ಬೇಕು, 3 ತಿಂಗಳಲ್ಲಿ ಏನ್ ಮಾಡ್ಬೇಕು, 6 ತಿಂಗಳಲ್ಲಿ ಏನ್ ಮಾಡ್ಬೇಕು, ಇದು ನಮ್ಮ ಜವಾಬ್ದಾರಿ. ನಿಮಗೆ ಕಂಪ್ಲೀಟ್ ಪ್ಲಾನ್ ಫಸ್ಟೇ ಕೊಟ್ಟಿರ್ತೀವಿ. ಡೈಲಿ ಟಾರ್ಗೆಟ್ ಇರುತ್ತೆ, ಡೈಲಿ ರಿವಿಷನ್ ಇರುತ್ತೆ. ಸೊ ಟಾರ್ಗೆಟ್ ಕೊಟ್ಟಿದ್ದಾರೆ, ನೀವು ಕಂಪ್ಲೀಟ್ ಮಾಡೋದು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಸೊ ಅಕೌಂಟಬಿಲಿಟಿ, ನಮಗೆ ನೀವು ಅಕೌಂಟಬಲ್ ಆಗಿರ್ತೀರಾ. ನಿಮಗೆ ನೀವೇ ಓದಿದ್ರೆ ಏನೇನೋ ಓದ್ಕೊಂಡು ಸುಮ್ಮನೆ ಆಗ್ತೀರಾ. ಝೀರೋ ಕನ್ಫ್ಯೂಷನ್, ಬಿಕಾಸ್ ಓನ್ಲಿ ಎಕ್ಸಿಕ್ಯೂಷನ್. ನಾವೇ ಪ್ಲಾನ್ ಮಾಡಿರ್ತೀವಿ, ಎಲ್ಲವೂ ನಾವ್ದೇ ಇರುತ್ತೆ, ನಾವು ನಿಮಗೆ ಕೊಡ್ತೀವಿ, ಓದ್ಬೇಕಷ್ಟೇ, ಎಕ್ಸಿಕ್ಯೂಷನ್ ಮಾಡ್ಬೇಕಷ್ಟೇ. ಇಲ್ಲ ಸರ್ ನಾನು ಓದಕ್ಕೂ ಅರ್ಥ ಆಗ್ತಿಲ್ಲ ಸರ್, ಇನ್ಕ್ಲೂಡಿಂಗ್ ಕ್ಲಾಸು ಕೂಡ ಕೊಡ್ತೀವಿ, ಕೋರ್ಸ್ ಜಾಯ್ನ್ ಆದ್ರೆ. ಸರ್ ಇಲ್ಲ ಸರ್, ನೀವು ಕೋರ್ಸ್ ಪ್ರಮೋಷನ್ ಮಾಡ್ಕೊತಿದ್ರೆ ನನಗೆ ಬೇಡ, ನೀವು ಜಾಯ್ನೇ ಆಗ್ಬೇಡಿ. ನೀವೇನ್ ಮಾಡ್ತೀರಾ, ಪ್ಲಾನ್ ಮಾಡಿ ಓದಿ. ನಾನ್ ಕೋರ್ಸ್ ಪ್ರಮೋಷನ್ ಮಾಡ್ತೀನಿ ಅಂತ ನೀವ್ ಅನ್ಸಿದ್ರೆ ಇಲ್ಲಿ ನೀವೇನ್ ತಗೋಬೇಕು, ಕೋರ್ಸ್ ಪ್ರಮೋಷನ್ ಬಿಡಿ, ನೀವೇನ್ ಮಾಡ್ಬೇಕು, ಪ್ರಾಪರ್ ಪ್ಲಾನ್ ಮಾಡಿ 6 ಮಂತ್ಗೆ ಏನ್ ಮಾಡ್ಬೇಕು ಅಂತ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ. ಏನ್ ಎಕ್ಸಾಂಪಲ್ ಕೊಟ್ಟೆ ಗೊತ್ತಾ, ನನ್ನ ಡೇ ಪ್ಲಾನ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನನ್ನ ಡೇ ಪ್ಲಾನ್ ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿರಲ್ಲ. ಫಾರ್ ಎಕ್ಸಾಂಪಲ್ ಇವತ್ತಿಂದ ತೆಗೆದುಕೊಳ್ಳೋಣ. ನಾನು ನೆನ್ನೆ ನೈಟೇ ಪ್ಲಾನ್ ಮಾಡಿದೆ. ಏನ್ ಮಾಡಿದೆ ಗೊತ್ತಾ, ಇವತ್ತು ಡಿಫೆನ್ಸ್ ಟೆಕ್ನಾಲಜಿ ಸೈನ್ಸ್ ಪಾಠ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಅದಕ್ಕೇನ್ ಮಾಡಿದೆ, ನೆನ್ನೆ ನೈಟು ಒಂದು 20-30 ಬುಕ್ಸ್ ನಾನು ರೆಫರ್ ಮಾಡಿ ನೋಟ್ಸ್ ಮಾಡ್ತೀನಿ. ಅದ್ರ ಜೊತೆ ಚಾಟ್ GPT, ಏನೇನೋ ಯೂಸ್ ಮಾಡ್ತೀನಿ. ಸೊ ನಾನು ನೆನ್ನೆ ಏನ್ ಮಾಡ್ಕೊಂಡೆ ಗೊತ್ತಾ, ನೈಟ್ 2 ಗಂಟೆ 3 ಗಂಟೆವರೆಗೂ ನೋಟ್ಸ್ ಮಾಡ್ಕೊಂಡೆ. ಬಿಕಾಸ್ ನಾನು ಇವತ್ತಿನ ಪ್ಲಾನ್ ಗೊತ್ತು, ಮಾರ್ನಿಂಗು ಕ್ಲಾಸ್ ಮಾಡ್ಬೇಕು ಅಂತ. ಆಮೇಲೆ ಏನ್ ಮಾಡಿದೆ, ಇದೊಂದು PPT ಮಾಡಿಸ್ದೆ. ಆಮೇಲೆ ಏನ್ ಮಾಡಿದೆ, ನೈಟ್ 12 ಗಂಟೆಗೋ 1 ಗಂಟೆಗೋ 2 ಗಂಟೆಗೋ ಮೆಂಟರ್ಶಿಪ್ ಗ್ರೂಪಿಗೆ ಟಾರ್ಗೆಟ್ ಆಗ್ಬೇಕಿತ್ತು, ಹಾಕ್ತೆ. ಆಮೇಲೆ ಏನ್ ಮಾಡಿದೆ ಗೊತ್ತಾ, ಒಂದ್ ನೆನ್ಸ್ಕೊಂಡೆ, ನಾಳೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಮ್ಯಾಚ್ ಇದೆ, ನಾನು ಮ್ಯಾಚ್ ನೋಡ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ. ಅದಕ್ಕೆ ಏನ್ ಮಾಡಿದೆ ಅಂದ್ರೆ, ನೈಟ್ ಇದನ್ನ ಮುಗಿಸ್ಕೊಂಬೋಣ, ನೋಟ್ಸ್ ಮಾಡೋದು, ಅದು ಇದು PPT ಮಾಡೋದು. ಇವತ್ತು ಮಾರ್ನಿಂಗ್ ಬಂದು ಕ್ಲಾಸ್ ಮಾಡೋಣ. ಎಸ್, ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸಿಗೆ ಮುಗೀತು. ಅದಾದ ನಂತರ ಇನ್ನೊಂದು ಪ್ಲಾನ್ ಮಾಡಿದೆ, ನಾನು ಹುಡುಗರಿಗೆ 10 ಮಿಸ್ಟೇಕ್ ಮಾಡ್ಬೇಡ್ರಿ ಮಕ್ಕಳ ಅಂತ ಹೇಳ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅದಕ್ಕೆ ಏನ್ ಮಾಡಿದೆ ಗೊತ್ತಾ, ಮಾರ್ನಿಂಗು PPT ಮಾಡಿಸ್ಕೊಂಡೆ ಇದಕ್ಕೆ. ಸೊ ಈಗ ಏನ್ ಮಾಡಿದೆ, ನಾನು ಫಸ್ಟ್ ಕ್ಲಾಸ್ ಮಾಡಿದೆ, ಕ್ಲಾಸ್ ಮಾಡಿದಾದ ನಂತರ ಈ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಈಗ ಏನ್ ಮಾಡಿದೆ, ಈ ಮೆಂಟರ್ಶಿಪ್ ಒಂದು ರೆಕಾರ್ಡ್ ಮಾಡಿದೆ, 10 ಮಿಸ್ಟೇಕ್ ಮಾಡಬೇಡಿ ಅಂತ. ಮತ್ತೆ ಇನ್ನೊಂದು ಪ್ಲಾನ್ ಆಗ್ತೆ, ಏನು ಅಂದ್ರೆ ಈ 10 ಮಿಸ್ಟೇಕ್ ಮಾಡಬೇಡಿ ಅಂತ ಇದೆಯಲ್ಲ, ಅದ್ರಲ್ಲಿ ನಾನು ಕೋರ್ಸ್ ಪ್ರಮೋಷನ್ ಮಾಡಿದ್ರೆ ಅಂತ ಹೇಳಿ. ಸೊ ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಂಡೆ. ಈಗ ಏನ್ ಮಾಡ್ತೀನಿ ಗೊತ್ತಾ, ನಂದು ಮಾರ್ನಿಂಗ್ ಇಂದ ನೋಟ್ಸ್ ಮುಗೀತು, ಯಾವ್ದಾದ್ರು ಹುಡುಗರು ಡೌಟ್ ಇದ್ರೆ ಕ್ಲಿಯರ್ ಮಾಡ್ತೀನಿ. ಆಮೇಲೆ ಏನ್ ಮಾಡಿದೆ, ಕ್ಲಾಸ್ ಮುಗೀತು ನಂದು, ಅವ್ರಿಗೆ ನೋಟ್ಸ್ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಏನಾಯ್ತು, ಮೆಂಟರ್ಶಿಪ್ ಮುಗೀತು. ಇನ್ನು ಸಂಜೆ ಆಲ್ರೆಡಿ ನಾನು ಇದಕ್ಕೆ ಥಂಬ್ನೈಲ್ ರೆಡಿ ಮಾಡಿದ್ದೀನಿ, ಸಂಜೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಷ್ಟೊತ್ತಾಗೋ ಅಷ್ಟೊತ್ತಿಗೆ ಸಂಜೆ 7 ಗಂಟೆ ಆಗುತ್ತೆ. 7 ಗಂಟೆಯಿಂದ T20 ಮ್ಯಾಚ್ ಇದೆ, ನಾನು ನೋಡ್ತೀನಿ ಕೂತ್ಕೊಂಡು. ಇಟ್ ಮೀನ್ಸ್ ಪ್ರಾಪರ್ ಪ್ಲಾನ್ ಇದ್ರೆ ಇಷ್ಟೂ ಎಕ್ಸಿಕ್ಯೂಟ್ ಆಗ್ತವೆ. ಇಲ್ಲ ಸರ್ ನಂದು ಇವತ್ತು ಪ್ರಾಪರ್ ಪ್ಲಾನ್ ಇಲ್ಲ ಅನ್ಕೊಳ್ಳಿ, ಏನಾಗ್ ಗೊತ್ತಾ, ಯಾವಲ್ಲ ಎದ್ದೇಳ್ತೀನಿ, ಇವತ್ತೇನು ಕ್ಲಾಸ್ ತಗೊಳದ್ ಬಿಡು, ಬೇಡ ಬಿಡು, ಇವತ್ತೇನು ಓದೋದು ಬೇಡ ಬಿಡು ಅನ್ಕೊಂಡು ಹಂಗೆ ನೋಡೋ ಅಷ್ಟೊತ್ತಿಗೆ, ಊಟ ಮಾಡಿ ತಿಂಡಿ ಮಾಡೋ ಅಷ್ಟೊತ್ತಿಗೆ 7 ಗಂಟೆ ಆಗಿರುತ್ತೆ, ಮ್ಯಾಚ್ ಮಾತ್ರ ನೋಡ್ತೀನಿ. ಪ್ರಾಪರ್ ಪ್ಲಾನ್ ಇಲ್ದೆ ನೋಡಿ ಇಷ್ಟೆಲ್ಲ ಕೆಲಸ ಇಡೋದು. ಇದ್ರ ಜೊತೆಗೆ ಏನ್ ಮಾಡಿದೆ ಗೊತ್ತಾ, ಬೆಳಿಗ್ಗೆ ಎದ್ದು ಒಂದು 50-60 ಪೇಜ್ ಬುಕ್ಸ್ ಓದ್ದೆ. ಸೊ ಇಟ್ ಮೀನ್ಸ್ ನಾನು ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು ಒಂದೇ, ವಿತೌಟ್ ಪ್ಲಾನ್ ಏನು ಮಾಡ್ಲಿಕ್ಕೆ ಆಗಲ್ಲ.
ಸೊ ನಿಮಗೆ ಪ್ಲಾನ್ ಇಲ್ವಾ, ನಮಗೆ ಪ್ಲಾನ್ ಇದೆ, ಬನ್ನಿ ಸೇರ್ಕೊಳ್ಳಿ ಮೆಂಟರ್ಶಿಪ್ಗೆ. ದಿನಕ್ಕೆ 2-3 ರೂಪಾಯಿ ಬೀಳುತ್ತೆ ಅಷ್ಟೇ, 6 ತಿಂಗಳು, ತುಂಬಾ ಪ್ರೈಸ್ ಕಡಿಮೆ ಇರುತ್ತೆ, ತಲೆಗೆಡ್ಸ್ಕೋಬೇಡಿ. ಅಂಡ್ ಟೆಸ್ಟ್ ಸೀರೀಸ್ ಫ್ರೀ ಇರುತ್ತೆ, ಮ್ಯಾನಿಫೆಸ್ಟೇಷನ್ ಕೋರ್ಸ್ ಫ್ರೀ ಇರುತ್ತೆ. ನೆಕ್ಸ್ಟ್ ಫಾಲೋ ಅಪ್ ಅನ್ಸ್ಟ್ರಕ್ಚರ್ಡ್ ಯೂಟ್ಯೂಬ್. ನೀವು ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ತಿರ್ತೀರಾ, ಯಾವ್ಯಾವ್ದೋ ನೋಡ್ತಾ ಇರ್ತೀರಾ ಅಂತ ನಿಮ್ಗೊಂದು ಪ್ರಾಬ್ಲಮ್ ಇತ್ತಲ್ವಾ, ಸೊಲ್ಯೂಷನ್ ಸಿಂಪಲ್ ರೀ. ನಾವು ನಿಮ್ಗೆ ಸೋರ್ಸ್ ಹೇಳ್ತೀವಿ, ಅಥೆಂಟಿಕ್ ಒಂದೊಳ್ಳೆ ಸೋರ್ಸ್ ಅನ್ನ, ಆ ಸೋರ್ಸ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಅನ್ವಾಂಟೆಡ್ ಯೂಟ್ಯೂಬ್ ಅದು ಇದು ಸ್ಟಾಪ್ ಮಾಡಬೇಕು. ಯಾಕೆ ನಿಮ್ಗೆ ಓದಕ್ಕೂ ಆಗಲ್ಲ, ನಮ್ಗೆ ಕೂಡ ಟಾರ್ಗೆಟೇ ಸಾಕಾಗುತ್ತೆ. ಇಲ್ಲ ಸರ್ ನಮ್ಗೆ ಅದು ಆಗಲ್ಲ ಸರ್ ಅಂದ್ರೆ ಒಂದು 6 ಬುಕ್ಸ್ ಹೇಳ್ತೀನಿ, ಅಷ್ಟು ಆಗಲ್ವಾ, ನಂಗೆ ಕೋರ್ಸ್ ಬೇಕಾ, ಕೋರ್ಸ್ನು ಕೂಡ ಕೊಡ್ತೀನಿ. 2 ಮೆಂಟರ್ಶಿಪ್ ಇದೆ, ಒಂದು ಕೋರ್ಸು ವಿತೌಟ್ ಕೋರ್ಸು. ಸೊ ಕೋರ್ಸ್ ಬೇಕಾ, ಕೋರ್ಸು ಇದೆ. ಇಟ್ ಮೀನ್ಸ್ ಕಂಟೆಂಟ್ ನಿಮ್ಗೆ ಇರ್ರೆಲೆವೆಂಟ್ ಬೇಡ. ಸೊ ಸೊಲ್ಯೂಷನ್ ಸಿಂಪಲ್, ಸ್ಟ್ರಕ್ಚರ್ಡ್ ರೋಡ್ ಮ್ಯಾಪ್. ಅಂದ್ರೆ ಸೋರ್ಸ್ ಏನು, ಕ್ಲಾಸ್ ಏನು, ಯಾವ್ದು ಓದ್ಬೇಕು, ಇಷ್ಟಿರ್ಬೇಕು, ಕನ್ಫ್ಯೂಷನ್ ಬೇಡ, ಎಕ್ಸ್ಟ್ರಾ ಏನು ಬೇಡ. ಫೋಕಸ್ಡ್ ಆನ್ ಐ ಯೀಲ್ಡಿಂಗ್ ಟಾಪಿಕ್ಸ್. ನೆಕ್ಸ್ಟ್ ಏನ್ ಮಾಡ್ಬೇಕು, ರಿವಿಷನ್ ವಿತ್ PYQ ಮಾಡಿಸ್ತೀನಿ ನಾನು. ಸೊ ಅಲ್ಲೇನಾಗುತ್ತೆ, PYQ ಕವರ್ ಆಗುತ್ತೆ, ರಿವಿಷನ್ ಆಗುತ್ತೆ. ಲರ್ನ್ ವಾಟ್ ಟು ರೀಡ್ ಅಂಡ್ ವಾಟ್ ನಾಟ್ ಟು ರೀಡ್. ಏನ್ ಓದ್ಬೇಕು, ಏನ್ ಓದ್ಬಾರ್ದು, ನಾವು ಅದನ್ನ ಹೇಳ್ಕೊಡ್ತೀವಿ, ಅಥವಾ ನೀವೇ ಇದನ್ನ ಮಾಡ್ಕೊಳ್ಳಿ. ಇಟ್ ಮೀನ್ ಸಿಂಪಲ್, ಅನ್ಸ್ಟ್ರಕ್ಚರ್ಡ್ ಪ್ಲಾನ್ ಇರಬಾರ್ದು, ಯಾವ್ಯಾವ್ದು ಯೂಟ್ಯೂಬ್ ನೋಡ್ಬಾರ್ದು, ಒಂದ್ ಸಬ್ಜೆಕ್ಟ್ ಒಂದೊಳ್ಳೆ ಸೋರ್ಸು, ಒಂದೊಳ್ಳೆ ಕಾಸು, ಆಮೇಲೆ ಟೆಸ್ಟ್ ಸೀರೀಸ್, ಇಷ್ಟು ಸಾಕು, ಬೇರೆ ಏನು ಬೇಡ. ಅವನೊಬ್ಬ ಹೇಳ್ತಾನೆ ಹೊಸ ಬುಕ್ ಬಂತು ಅಂತ, ಇವನೊಬ್ಬ ಹೇಳ್ತಾನೆ, ಏನು ಬೇಡ. ನೆಕ್ಸ್ಟ್ ನೋ ರಿವಿಷನ್ ಸ್ಟ್ರಾಟಜಿ. ನೋಡಿ ರಿವಿಷನ್ ಸ್ಟ್ರಾಟಜಿ ತಮ್ಗಿರಲ್ಲ ಮೈ ಡಿಯರ್. ಇನ್ನ 6 ತಿಂಗಳು 5-6 ತಿಂಗಳು ಎಕ್ಸಾಮ್ ಆಗಲ್ಲ, ನಿಮ್ PSI ಆಗ್ಲಿ ಯಾವುದೇ ಆಗ್ಲಿ, KEA ಒಂದಾಗತ್ತೆ ಅಷ್ಟೇ. ಸೊ ಅಷ್ಟ್ರಲ್ಲಿ ನೀವೇನ್ ಮಾಡ್ಬೇಕು, ಒಂದು ಕಂಪ್ಲೀಟ್ 0 ಇಂದ ಶುರು ಮಾಡಿ, ಒಂದು ರೀಡಿಂಗು, ಅಟ್ಲೀಸ್ಟ್ 3 ರಿವಿಷನ್. ರಿವಿಷನ್ ಹೆಂಗ್ ಮಾಡ್ಬೇಕು, ಒಂದು ರೀಡಿಂಗ್ ಡೀಟೇಲ್ಡ್ ಆಗಿ ಮಾಡ್ಬೇಕು, ಆಮೇಲೆ ರಿವಿಷನ್ ನ PYQ ಜೊತೆ ರಿವಿಷನ್, ರಿವಿಷನ್ ವಿತ್ PYQ, ರಿವಿಷನ್ ವಿತ್ ಟೆಸ್ಟ್ ಸೀರೀಸ್ ಜೊತೆ ರಿವಿಷನ್, ನೆಕ್ಸ್ಟ್ ರ್ಯಾಂಡಮ್ ಒಂದ್ಸತಿ ರಿವಿಷನ್. ಸೊ ಅಟ್ಲೀಸ್ಟ್ 3+1 4 ರಿವಿಷನ್ ಅನ್ನ ಮಾಡಬೇಕು. ನಿಮ್ ಕೈಲಿ ಇದೆಲ್ಲ ಮಾಡ್ಲಿಕ್ಕಾಗಿಲ್ವಾ, ನಾವು ನಿಮ್ಗೆ ಇಷ್ಟನ್ನ ಮಾಡಿಸ್ತೀವಿ. 3 ಲೇಯರ್ ರಿವಿಷನ್ ಮಾಡಿಸ್ತೀವಿ, ಒಂದು ಕಂಪ್ಲೀಟ್ ರೀಡಿಂಗು, 3 ರಿವಿಷನ್, ಟೋಟಲ್ 4 ರಿವಿಷನ್ ಆದಂಗಾಗುತ್ತೆ. ವೀಕ್ಲಿ ಮಂತ್ಲಿ ರಿವಿಷನ್, ಅಂದ್ರೆ ಒಂದು ವೀಕ್ ಆದ್ಮೇಲೆ ರಿವಿಷನ್ ಇರುತ್ತೆ. ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆದ ತಕ್ಷಣ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಏನ್ ಗೊತ್ತಾ, ಮೆಮೊರಿ ಫ್ರೆಂಡ್ಲಿ ಟೆಕ್ನಿಕ್ಸ್. ನಿಮ್ಗೆ ಯಾವ್ಯಾವ ರೀತಿ ಮಾಡ್ಬೇಕು ಅದು ಹೇಳ್ಕೊಡ್ತೀವಿ. ರಿವಿಷನ್ ವಿತ್ ಟೆಸ್ಟ್ ಸೀರೀಸ್, ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆದ ತಕ್ಷಣ ಟೆಸ್ಟ್ ಸೀರೀಸ್ ಮಾಡ್ಕೊಡ್ತೀವಿ. ಇಲ್ಲ ಸರ್ ನಾನು ಸೇರಲ್ಲ ಸರ್, ಡೋಂಟ್ ವರಿ, ಸೇರ್ಲೇಬೇಡಿ, ಈ ಸ್ಟ್ರಾಟಜಿ ಹಾಕೊಳ್ಳಿ. ಒಂದು ಸಬ್ಜೆಕ್ಟ್ ಆದ ತಕ್ಷಣ ನಾನು ಟೆಸ್ಟ್ ಅಟೆಂಡ್ ಮಾಡಿ, ಟೆಸ್ಟ್ ಸೀರೀಸ್ ಅಲ್ಲಿ ಏನೇನು ತಪ್ಪಾಗಿರ್ತವೆ, ಏನೇನು ಖಾಲಿ ಬಿಟ್ಟಿರುತ್ತೆ, ಅದೊಂದು ರಿವಿಷನ್ ಮಾಡ್ತೀನಿ ಅಂತ ಒಂದು ಪ್ಲಾನ್ ಹಾಕೊಂಡು ನೀವೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್ 4ನೇ ಪ್ರಾಬ್ಲಮ್ ಏನಿತ್ತು, ವೀಕ್ PYQ ಪ್ರಾಕ್ಟೀಸ್. PYQ ನೀವು ಪ್ರಾಕ್ಟೀಸೇ ಮಾಡಲ್ಲ. ನಾವು ನಿಮ್ಗೆ ಡೋಂಟ್ ವರಿ, ನಮ್ಮ ಕ್ಲಾಸಸ್ ಅಲ್ಲಿ ನಿಮ್ಗೆ PYQ ಇನ್ಕ್ಲೂಡ್ ಆಗುತ್ತೆ. ಕೋರ್ಸ್ ತಗೊಂಡವ್ರಿಗೆ, ಕೋರ್ಸ್ ತಗೊಂಡಿಲ್ದವ್ರಿಗೆ PYQ ರಿಲೇಟೆಡ್, ಆ ಟಾಪಿಕ್ ರಿಲೇಟೆಡ್ ನಾವು ಟೆಸ್ಟ್ ಸೀರೀಸ್ ಮಾಡಿದೀವಿ, ಅದನ್ನ ಕೊಡ್ತೀನಿ, ತಲೆಗೆಡ್ಸ್ಕೋಬೇಡಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5, ನೋ ಟೆಸ್ಟ್ ಪ್ರಾಕ್ಟೀಸ್. ಟೆಸ್ಟ್ ಪ್ರಾಕ್ಟೀಸೇ ಮಾಡಲ್ಲ ಸರ್, 3,000-4,000 ಹೇಳ್ತಿದ್ದಾರೆ ಸರ್ ಅಂತ ಹೇಳ್ತಿರಲ್ವಾ. ಮೈ ಡಿಯರ್, 5 NCERT ಬೇಸ್ಡ್ ಟೆಸ್ಟ್, 5 ಸಬ್ಜೆಕ್ಟ್ ವೈಸ್, ಪೊಲಿಟಿಕ್ ಒಂದು, ಎಕನಾಮಿಕ್ ಒಂದು, ಈ ತರ ಸಬ್ಜೆಕ್ಟ್ ವೈಸ್ 5 ಟೆಸ್ಟ್, ಫುಲ್ ಲೆಂತ್ ಒಂದು 5 ಟೆಸ್ಟ್. ಇಷ್ಟು ಟೆಸ್ಟ್ ಜೊತೆಗೆ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿಸ್ತೀವಿ. ಒಂದು ಸಬ್ಜೆಕ್ಟ್ ಮುಗಿತಿದೆ, ಯಾವ ಸಬ್ಜೆಕ್ಟ್ ಟೆಸ್ಟ್ ಸೀರೀಸ್, ಡೋಂಟ್ ವರಿ. ಇಲ್ಲ ನೀವೇ ಯಾರ್ದಾದ್ರು ಟೆಸ್ಟ್ ಸೀರೀಸ್ ತಗೊಂಡು ಸಾಲ್ವ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್ 6ನೇ ಪ್ರಾಬ್ಲಮ್, ಓವರ್ ಥಿಂಕಿಂಗ್ ಮತ್ತೆ ಲೋ ಕಾನ್ಫಿಡೆನ್ಸ್. ನನ್ಗೆ ಆಗುತ್ತಾ ಅನ್ನೋ ಮ್ಯಾಟ್ರ್ ತಮ್ಮಲ್ಲಿ ಗೊತ್ತಿರುತ್ತೆ. ನಾನು ಯಾವಾಗಲೂ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ನಾನು ಏನ್ ಅನ್ಕೋತೀನ ಇವತ್ತು ನಾನು ಅದಾಗ್ತೀನಿ, ನೀವೇನ್ ಅನ್ಕೋತೀರ ಅದು ನೀವು ಇವತ್ತು ಆಗ್ತೀರಾ. ಸೊ ಸಿಂಪಲ್, ಈ ಓವರ್ ಥಿಂಕಿಂಗ್ ಸೊಲ್ಯೂಷನ್ ಏನ್ ಗೊತ್ತಾ, ಒಂದು ನಿಮ್ ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ, ಇದನ್ನ ತಿಳ್ಕೊಂಡ್ರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಅನ್ನ ಮಾಡ್ಬೋದು. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಮೆಂಟರ್ಶಿಪ್ ಅಲ್ಲಿ ನೀವು ಕೇಳ್ದಾನೆ ಇರ್ಲಿ, ಮ್ಯಾನಿಫೆಸ್ಟೇಷನ್ ಸೆಷನ್ ಇದಾವಲ್ಲ, ನಾವು ಆ ಕ್ಲಾಸ್ ಅನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಬಿಕಾಸ್ ಆಫ್ ಯುವರ್ ಮೆಂಟಲ್ ಹೆಲ್ತ್. ನಾವು ಮೆಂಟಲಿ ಕರೆಕ್ಟ್ ಆಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಫೋಕಸ್ ಆಗುತ್ತೆ, ನಿಮ್ ಕನ್ಸಿಸ್ಟೆನ್ಸಿ ಬರುತ್ತೆ, ಯಾವ್ದಾದ್ರು ಒಂದ್ರ ಮೇಲೆ ಫೋಕಸ್ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ. ಇದೆಲ್ಲವೂ ಸಾಧ್ಯ ಆಗೋದು ನಿಮ್ಮ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಇಂದ. ಇಟ್ ಮೀನ್ಸ್ ನಾನು ಈ ಮೆಂಟರ್ಶಿಪ್ ಅನ್ನ ಆ ರೀತಿ ರೆಡಿ ಮಾಡಿದ್ದೀನಿ. ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂದ್ರೆ, ನಿಮ್ಮ ಮೈಂಡ್ಗೆ ಆಹಾರವನ್ನ ಕೊಡಬೇಕು. ಯಾವ್ದದು, ಮ್ಯಾನಿಫೆಸ್ಟೇಷನ್. ನೆಕ್ಸ್ಟ್ ನಿಮ್ಮನ್ನ ಟ್ರ್ಯಾಕ್ ಮಾಡಬೇಕು. ಅದಕ್ಕೆ ಯಾವುದು, ಡೈಲಿ ಟ್ರ್ಯಾಕಿಂಗ್ ಇರುತ್ತೆ, ವೀಕ್ಲಿ ಟ್ರ್ಯಾಕಿಂಗ್ ಇರುತ್ತೆ, ಮಂತ್ಲಿ ಟ್ರ್ಯಾಕಿಂಗ್ ಇರುತ್ತೆ, ಏನೇನು ಓದಿದಿರಾ ಅಂತ. ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಇರುತ್ತೆ, ಅಲ್ಲಿ ನೀವು ಟ್ರ್ಯಾಕ್ ಆಗ್ತೀರಾ. ಅದ ನಂತರ ಕನ್ಫ್ಯೂಷನ್ ನಿಮ್ಗಿರಲ್ಲ. ಯಾಕೆ, ಕಂಪ್ಲೀಟ್ ಯಾವ ಸಬ್ಜೆಕ್ಟ್ಗೆ ಯಾವ ಸೋರ್ಸ್ ಓದ್ಬೇಕು, ಯಾವಾಗ ಯಾವ್ದು ಓದ್ಬೇಕು, ಎಷ್ಟು ರಿವಿಷನ್ ಮಾಡ್ಬೇಕು, ನಾವೇ ಹೇಳ್ಕೊಡ್ತೀವಿ, ನಾವೇ ಡೈಲಿ ಟಾರ್ಗೆಟ್ ಕೊಡ್ತೀವಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7, ಅಲೋನ್. ಸ್ಟಡಿಂಗ್ ಅಲೋನ್ ವಿದೌಟ್ ಗೈಡೆನ್ಸ್.
ನೀವೇನೋ ಮಾಡ್ಕೊತಿರ್ತೀರಾ. ನಮ್ಮ ಮೆಂಟರ್ಶಿಪ್ ಅಲ್ಲಿ ನಿಮ್ಗೆ ಈ ಅಲೋನ್ ಫೀಲ್ ಆಗಲ್ಲ. ಯಾಕೆ ಅಲೋನ್ ಫೀಲ್ ಆಗಲ್ಲ ಗೊತ್ತಾ? ಒಂದು, ನಾವು ಮೆಂಟರ್ ಇರ್ತೀವಿ, ಪ್ಲಸ್ ಎರಡನೇದು ನಿಮ್ಗೊಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಸೀರಿಯಸ್ ಆಸ್ಪಿರೆಂಟ್ಸ್ ಮಾತ್ರ, ಹಳೆ ಮೆಂಟರ್ಶಿಪ್ ತರ ದಯವಿಟ್ಟು ಇರಲ್ಲ. ನಾನು ನೋಡಿದೀನಿ, ಟ್ರೈ ಅಂಡ್ ಎರರ್ ಮೆಥಡ್ ನಾನು ಮಾಡಿದೀನಿ, ಯಾವ್ದು ಎಲ್ಲಿ ವರ್ಕ್ ಆಗುತ್ತೆ ಯಾವ್ದು ಎಲ್ಲಿ ವರ್ಕ್ ಆಗಲ್ಲ ನೋಡಿದೀನಿ. ಹಳೆ ಮೆಂಟರ್ಶಿಪ್ ಅಲ್ಲಿ ಏನಾಗೋದು ಗೊತ್ತಾ? 100 ಜನ ಸೇರ್ಕೊಂಡ್ರೆ ಒಂದ್ 30% ಜನ ಒಂದ್ 50% ಕಂಪ್ಲೀಟ್ ಆಗೋದ್ರೊಳಗಡೆ ಮುಗಿದೋಗೋದು, ಯಾರು ಓದ್ತಿರ್ಲಿಲ್ಲ. ಸೊ ಅದಿ ಸತ್ಯ ಆಗಕ್ ನಾನು ಬಿಡಲ್ಲ. ನಿಮ್ಗೆ ಅಲೋನ್ ಆಗಿ ಫೀಲ್ ಆಗಲ್ಲ. ಯಾಕೆ ಗೊತ್ತಾ? ಫಸ್ಟ್ ಟೆಸ್ಟ್ ಅಲ್ಲಿ ಇವ್ನು ರ್ಯಾಂಕ್ ಬಂದವನಪ್ಪ, ಸೆಕೆಂಡ್ ಟೆಸ್ಟ್ ಅಲ್ಲಿ ನಾನು ರ್ಯಾಂಕ್ ಮಾಡ್ಬೇಕು. ಸ್ಟೂಡೆಂಟ್ಸ್ ಎಲ್ಲ ಡೈಲಿ ಟಾರ್ಗೆಟ್ ಆಗ್ತಾರೆ, ಓದಿದೀನಿ ಅಂತ ನಾನ್ ಸುಮ್ಮನೆ ಇದ್ದೀನಿ, ನಾನು ವೇಸ್ಟ್ ಯೂಸ್ಲೆಸ್ ನನ್ನ ಮಗ, ನಾನ್ ಸರಿ ಹೋಗ್ಬೇಕು. ಅಟ್ಲೀಸ್ಟ್ ಸೆಲ್ಫ್ ಗೈಡೆನ್ಸ್, ಸೆಲ್ಫ್ ಕರೆಕ್ಷನ್ ನಿಮಗೆ ನೀವೇ ತಿದ್ಕತೀರಾ. ಒಬ್ಬರೇ ಇದ್ರೆ ಏನೋ ಗೊತ್ತಾ? ಮಗ ಬಿಡೋ ಇವತ್ತು ಮ್ಯಾಚ್ ಇದೆ, ನಾಳೆಯಿಂದ ಓದೋಣ. ಮಗ ಇವತ್ತು ಯಾರು ಹುಡುಗಿ ಕರೀತಿದ್ದಾಳೆ, ಅಲ್ಲಿ ಹೋಗೋಣ, ನಾಳೆಗೆ ನೋಡ್ಕೋಣ, ಇದು ಬರುತ್ತೆ. ಸೊ ಅದ್ ಬೇಡ. ಅಂಡ್ ನೆಕ್ಸ್ಟ್ ರೈಟ್ ಡೈರೆಕ್ಷನ್ ಇರುತ್ತೆ, ಕಂಟಿನ್ಯೂಸ್ ಮಾನಿಟರಿಂಗ್. 6 ಮಂತ್ ನೀವು ಓದ್ಲಿ, ಬರೀರಿ, ಟಾರ್ಗೆಟ್ ಕಂಪ್ಲೀಟ್ ಮಾಡ್ಲಿ ಬಿಡ್ಲಿ, ನಾನ್ ಕರ್ತವ್ಯ ನಾನು ಮಾಡ್ತಾ ಇರ್ತೀನಿ. ಈ ಸತಿ ಏನ್ ಮಾಡ್ತೀನಿ ಗೊತ್ತಾ? ಸ್ವಲ್ಪ ಸ್ಟ್ರಿಕ್ಟ್, ಯಾರೇ ಟಾರ್ಗೆಟ್ ಕಂಪ್ಲೀಟ್ ಮಾಡಲ್ವೋ ಅವ್ರಿಗೆ ಪನಿಷ್ಮೆಂಟ್, ಜೊತೆಗೆ ಗ್ರೂಪ್ ಇಂದ ಆಚೆ ಆಗ್ತೀವಿ. ನಾವ್ ಹೇಳಿದ್ ಕೇಳಿದ್ರೆ ಮಾತ್ರ ಬನ್ನಿ. ತಮಗೆ ಗೊತ್ತು ಅಂತ ನನ್ಗೆಲ್ಲ ಗೊತ್ತು, ನಾನು ಹೇಳ್ತಾ ಇರ್ತೀನಿ, ನಮ್ಗೆಲ್ಲವೂ ಗೊತ್ತು ಅಂತ ನಾವು ತಿಳ್ಕೊಂಡಿದೀವಲ್ಲ, ಅದೇ ದೊಡ್ಡ ತಪ್ಪು. ನಿಮ್ಗೆಲ್ಲ ಗೊತ್ತಿದ್ಯಪ್ಪ, ಐ ನೋ, ಬಟ್ ಏನು ಗೊತ್ತಿಲ್ಲದೆ ಇರೋ ತರ ಮಗು ಆಗಿದ್ರೆ ಮಾತ್ರ ಮೆಂಟರ್ಶಿಪ್ ಇವ. ಸರ್ ನನ್ನ ಪ್ರಕಾರ ಮೆಂಟರ್ಶಿಪ್ ಬೇಕು, ದಯವಿಟ್ಟು ಕೊಡಲ್ಲ. ಏನು ಸ್ಟ್ರಕ್ಚರ್ ಇರುತ್ತೆ, ಏನು ಪ್ಲಾನ್ ಇರುತ್ತೆ, ಅದ್ರ ಪ್ರಕಾರನೇ ಕೊಡೋದು. ಅಂಡ್ ತಾವೇನಾದ್ರು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡಿದ್ರೆ ಗ್ರೂಪ್ ಇಂದ ಆಚೆ ಆಗ್ತೀವಿ. ಯಾವುದೇ ಕಾರಣಕ್ಕೂ ರೀಫಂಡ್ ಆಗಲ್ಲ ದುಡ್ಡು. ಯಾಕೆ ಗೊತ್ತಾ? ನಾವು ಚಾರ್ಜ್ ಮಾಡ್ತಿರೋದು ದಿನಕ್ಕೆ 2-3 ರೂಪಾಯಿ. ಅದನ್ನ ಅಷ್ಟೆಲ್ಲ ನಾವು ಎನರ್ಜಿ ಹಾಕಿ ಎಫರ್ಟ್ ಹಾಕಿರ್ತೀವಿ. ನೀನು ಅಯೋಗ್ಯ, ನೀನ್ ಕೆಲಸ ಮಾಡಕ್ಕಾಗದೆ ಬಿಟ್ಟು ಹೋದ್ರೆ ನಾವ್ಯಾಕೆ ರಿಪೇ ಮಾಡ್ಬೇಕು? ಯಾವುದೇ ಕಾರಣಕ್ಕೂ ಕೊಡಲ್ಲ. ನೆಕ್ಸ್ಟ್, ನೋ ಟ್ರ್ಯಾಕ್ ಪ್ರೋಗ್ರೆಸ್. ನಿಮ್ಮ ಪ್ರೋಗ್ರೆಸ್ ಟ್ರ್ಯಾಕ್ ಆಗ್ತಾ ಇಲ್ವಾ? ನಾವಿಲ್ಲಿ ಡೈಲಿ ಟಾರ್ಗೆಟ್ ಅನ್ನ ಟ್ರ್ಯಾಕ್ ಮಾಡ್ತೀವಿ, ಇದು ಆಲ್ರೆಡಿ ಹೇಳಿದೀನಿ. ವೀಕ್ಲಿ ರಿಪೋರ್ಟ್ಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ. ಅಲ್ಲಿ ನಿಮ್ಮ ನೀವೇನ್ ತಪ್ಪು ಮಾಡ್ತೀರಾ, ನಾನು ಇನ್ನೊಂದೇನ್ ಮಾಡಿದೀನಿ ಗೊತ್ತಾ? ಆನ್ಸರ್ ಕೂಡ ಒಂದು PDF ಹಾಕಿರ್ತೀನಿ ಕ್ವಶನ್ ಪೇಪರ್ ಜೊತೆಗೆ. ಬಟ್ ನಮ್ಮ ಆಪಲ್ಲಿ ಏನಿದೆ ಗೊತ್ತಾ ಸಿಸ್ಟಮು, ಯಾರು ಆನ್ಸರ್ ನೋಡ್ಕೊಂಡ್ ಬರ್ದವನೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಷ್ಟು ನಿಮಿಷಕ್ಕೆ ಯಾವ ಕ್ವಶನ್ ಅಟೆಂಡ್ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಈ ಒಂದು ಅಕ್ಯುರಸಿ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಟೋಟಲ್ ಹಣೆ ಬರ ನಮ್ಮ ಹತ್ರ ಇರುತ್ತೆ. ನಾವು ಮೊನ್ನೆ ಒಬ್ಬ ಮೆಂಟರ್ಶಿಪ್ ಅಲ್ಲಿ ಹಂಗೆ ಮಾಡಿದ್ದ, ನನಗೆ ಗೊತ್ತಾಗಲ್ಲ ಅನ್ಕೊಂಡು ಅವ್ನು ಹಂಗೆ ಮಾಡಿದ್ದ. ಅವ್ನಿಗೆ ಹೇಳ್ದೆ ಆಮೇಲೆ, ನೀನ್ ಎಷ್ಟು ನಿಮಿಷಕ್ಕೆ ಕ್ವಶನ್ ಅಟೆಂಡ್ ಮಾಡಿದ್ಯಾ, ಎಷ್ಟು ನೋಡ್ಕೊಂಡ್ ಮಾಡಿದ್ಯಾ, ಪ್ರೈಸ್ ತಗೊಳಕೋಸ್ಕರ ನೋಡ್ಕೊಂಡ್ ಮಾಡಿದ್ದ. ಸೊ ಆನೆಸ್ಟ್ ಆಗಿರ್ಬೇಕು ಅಂಡ್ ಪ್ರಮಾಣ ವಚನ ಸ್ವೀಕರಿಸ್ಬೇಕು. ನಿಮ್ಮ ಜಾಬ್ ಮೇಲೆ, ನಿಮ್ಮ ಫ್ಯೂಚರ್ ಮೇಲೆ ಆಣೆ ಮಾಡಿ ಹೇಳ್ಬೇಕು, ನಾನು ಇನ್ಮೇಲೆ ಈ ತರ ಇರ್ತೀನಿ, ನಾನು ಸುಳ್ಳು ಹೇಳಲ್ಲ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳಿ. ಓದ್ಲಿಲ್ಲ ಅನ್ನೋ ಪರವಾಗಿಲ್ಲ, ಸತ್ಯ ಹೇಳ್ಬೇಕು. ನೆಕ್ಸ್ಟ್, ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ಯಾವಾಗಿರಲ್ಲ ಗೊತ್ತಾ? ಪ್ಲಾನ್ ಇಲ್ಲದೆ ಇದ್ದಾಗ. ಫಾರ್ ಎಕ್ಸಾಂಪಲ್, ನಾನು ಓದ್ಬೇಕು ಅಂದ್ರೆ ಈ ಮಂತಲ್ಲಿ ಇಷ್ಟು ಓದ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರೆ ಅದ್ರ ಪ್ರಕಾರ ನಾವು ಹೋಗ್ತಾ ಇರ್ತೀವಿ. ಸುಮ್ನೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡಿ ಒಂದು 11 ಗಂಟೆಗೆ ಲೈಬ್ರರಿಗೆ ಹೋಗೋಣ ಅಂತ ತಾವೇನಾದ್ರು ಸುಮ್ನೆ ಇದ್ರೆ ಇವತ್ತು ಹೋಗ್ತೀರಾ, ನಾಳೆ ನಾನು ಮೂವಿ ಕರಿತೀನಿ ಬರ್ತೀರಾ, ಡೆವಿಲ್ ರಿಲೀಸ್ ಆಗ್ತಾ ಇದೆ, ಆಮೇಲೆ ಮಾರ್ಕ್ ರಿಲೀಸ್ ಆಗ್ತಿದೆ ಬರ್ತಾ ಇದ್ದಾರೆ. ಮೂವಿಗೆ ಹೋಗ್ಬರ್ರಿ ಅಂತ ನಾನು ಹೇಳ್ತಿಲ್ಲ, ಕೆಲಸ ಮುಗಿಸ್ಕೊಂಡು ಹೋಗಿ. ನಾನ್ ನಿಮ್ಗಿನ್ನ ಜಾಸ್ತಿ ಮೂವಿ ನೋಡ್ತೀನಿ. ಕಾಲೇಜ್ ಟೈಮಲ್ಲಿ ವಾರಕ್ಕೆ 7 ನೋಡ್ತಿದ್ದೆ, ಪ್ರತಿದಿನ ಹೋಗ್ತಿದ್ದೆ. ಈಗ ಅಟ್ಲೀಸ್ಟ್ 2-3 ಮೂವಿ ನೋಡ್ತೀನಿ ಥಿಯೇಟ್ರಿಗೆ ಹೋಗಿ. ಏನ್ ಮಾಡ್ತೀನಿ ಗೊತ್ತಾ? ನನ್ನ ನೋಟ್ಸ್ ರೆಡಿ ಮಾಡಿ, ನನ್ನ ಕ್ಲಾಸ್ ಮುಗಿಸಿ, ನನ್ನ ಮೆಂಟರ್ಶಿಪ್ ಏನೇನು ಟಾರ್ಗೆಟ್ ಬೇಕು ಎಲ್ಲ ಹಾಕಿ ನೈಟ್ 10:30 ಶೋಗೆ ಹೋಗ್ತೀನಿ, ಇಲ್ಲ ನೈಟ್ 1 ಗಂಟೆಗೆ ಹೋಗ್ತೀನಿ, ಇಲ್ಲ 11 ಗಂಟೆಗೆ ಹೋಗ್ತೀನಿ. GT ಮಾಲೋ, ವೀರೇಶ್, ಅಲ್ಲೋ ಇಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಇಟ್ ಮೀನ್ಸ್ ಬ್ರೇಕ್ ತಗೊಳ್ಳೋದು ಬೇಡ ಅಂತಿಲ್ಲ, ನಿಮ್ಮ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಹೋಗ್ಬೇಕು. ಈ ಕನ್ಸಿಸ್ಟೆನ್ಸಿ ಯಾವಾಗ ಬರುತ್ತೆ ಅಂದ್ರೆ ಒಂದು ಪ್ಲಾನ್ ಇದ್ದಾಗ. ವಿತೌಟ್ ಪ್ಲಾನ್ ಬರಲ್ಲ. ಸೊ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ತಲೆ ಕೆಡಿಸ್ಕೋಬೇಡಿ. ಡೈಲಿ ವಾಟ್ಸಪ್ ಅಲ್ಲಿ ನಿಮ್ಗೆ ಗ್ರೂಪ್ ಇರುತ್ತೆ, ಡೈಲಿ ಟಾರ್ಗೆಟ್, ವೀಕ್ಲಿ ಟಾರ್ಗೆಟ್, ಮಂತ್ಲಿ ಟಾರ್ಗೆಟ್ ಇರುತ್ತೆ, ಟಾಸ್ಕ್ ರಿಮೈಂಡರ್ ಇರುತ್ತೆ, ಮೋಟಿವೇಶನ್, ಡಿಸಿಪ್ಲಿನ್ ಇರುತ್ತೆ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಸಿಲೆಬಸ್ ತುಂಬಾ ಕಾಂಪ್ಲೆಕ್ಸ್ ಆಗಿ ಕಾಣಿಸುತ್ತೆ. ನೋಡಿ, ನಾವು ನಿಮ್ಗೆ ಏನೇನು ಕವರ್ ಮಾಡ್ತೀವಿ ಗೊತ್ತಾ? ಪೊಲಿಟಿ ಅಂದ್ರೆ ಪೊಲಿಟಿ ಕಂಪ್ಲೀಟ್ ಆರ್ಥರ್ ಬುಕ್ಸ್, ಕೋರ್ಸ್ ತಗೊಂಡ್ರೆ ನನ್ನ ಕ್ಲಾಸ್, 2 ನೋಡಿದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಆಯ್ತು, ಪ್ಲಸ್ PYQ, ಪ್ಲಸ್ ಟೆಸ್ಟ್ ಸೀರೀಸ್, ಪ್ಲಸ್ ಕರೆಂಟ್ ಅಫೇರ್ಸ್. ಒಂದು ಸಬ್ಜೆಕ್ಟ್ ಇಷ್ಟು ಮಾಡಿಸ್ತೀವಿ. ಎಲ್ಲಾ ಸಬ್ಜೆಕ್ಟ್ ಇಷ್ಟು ಅಂದ್ರೆ ಸರ್ ಆಗುತ್ತಾ ಸರ್ ಟೈಮು? ನಿಮ್ಮ ಹನುಮಂತಂದು ಶಕ್ತಿ ಅವನಿಗೆ ಗೊತ್ತಿರ್ಲಿಲ್ಲ, ಸೀತೆ ಮಾತೆ ಹೇಳ್ಬೇಕಿತ್ತು, ಲಕ್ಷ್ಮಣ ಹೇಳ್ಬೇಕಿತ್ತು, ಅವಾಗ ಅವ್ರ ಶಕ್ತಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ, ಇಷ್ಟು ರಿವಿಷನ್ ಮಾಡೋ ತಾಕತ್ ನಿಮ್ಗಿದೆ, ವಿತೌಟ್ ಪ್ರಾಪರ್ ಪ್ಲಾನ್ ನಿಮ್ಗೆ ಆಗಿಲ್ಲ. ಸೊ ಇಷ್ಟೊಂದು ಕಾಂಪ್ಲೆಕ್ಸ್ ಸಿಲೆಬಸ್ ಅನ್ನ ನಿಮಗೆ ಗೊತ್ತಿಲ್ಲದೆ ನೀವು ಮುಗಿಸ್ತೀರಾ. ಸೊ ಸಿಂಪಲ್, ನಾನು ಮೆಂಟರ್ಶಿಪ್ ಜಾಯ್ನ್ ಆಗಲ್ವಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಏನ್ ಗೊತ್ತಾ? ಕಾಂಪ್ಲೆಕ್ಸ್ ಸಿಲೆಬಸ್ ಇರಲಿ, ಪ್ಲಾನ್ ಮಾಡ್ಕೊಳ್ಳಿ. 15 ಡೇಸ್ ಒಂದು ಸಬ್ಜೆಕ್ಟ್ ಮುಗಿಸ್ತೀನಿ, ಪೊಲಿಟಿನ
ಈ 15 ಡೇಸ್ ಬೇರೆ ಯಾವುದು ಓದಲ್ಲ. ಮುಗಿಸಿದ ನಂತರ 2 ಡೇಸ್ ರಿವಿಷನ್ ಮಾಡ್ತೀನಿ, 1 ಡೇ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತೀನಿ, ಇನ್ನೊಂದು ಡೇ ಟೆಸ್ಟ್ ಸೀರೀಸ್ ಏನೇನು ತಪ್ಪಾಗಿದೆ ರಿವಿಷನ್ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ಕೊಳ್ಳಿ. 20 ದಿನ ಪೊಲಿಟಿ ಮುಗಿಸ್ ಫಿನಿಶ್. ಈ ರೀತಿ ಪ್ಲಾನ್ ಮಾಡ್ಕೊಂಡು ಓದಿ. ಒಂದು ಸಬ್ಜೆಕ್ಟ್ ಇದೇ ತರ ಎಲ್ಲ ಸಬ್ಜೆಕ್ಟ್ ಮಾಡಿ. ಕಾನ್ಸ್ಟಿಟ್ಯೂಷನ್ ಜಾಸ್ತಿ ದಿನ ಬೇಕಾಗುತ್ತೆ, ಎಕನಾಮಿ ಒಂದು 7 ದಿನ ಸಾಕು, 1-2 ದಿನ ರಿವಿಷನ್, 1 ದಿನ ಟೆಸ್ಟ್ ಸೀರೀಸ್, 10 ದಿನ ಸಾಕು. ಎನ್ವೈರನ್ಮೆಂಟ್ ಒಂದು 7 ದಿನ ಸಾಕು. ಟೋಟಲ್ 1 ಮಂತ್ 3 ಸಬ್ಜೆಕ್ಟ್ ಆಯ್ತಲ್ವೇನ್ರಿ? 3 ಮಂತ್ಸ್ಗೆ ಎಲ್ಲ ಸಬ್ಜೆಕ್ಟ್ ಮುಗಿತೈತ್ರಿ. ನೀವೇ ಪ್ಲಾನ್ ಮಾಡ್ಕೊಂಡು ಓದಿ, ಮೆಂಟರ್ಶಿಪ್ ಬರ್ಲಿಲ್ಲ ಅಂದ್ರೆ. ನೆಕ್ಸ್ಟ್ ನೋಡಿ, ಈಗ ಮೆಂಟರ್ಶಿಪ್ ಡೀಟೇಲ್ಸ್ ಅನ್ನ ಹೇಳ್ತೀನಿ. KPSC ಮತ್ತೆ KAS ಸ್ಟೂಡೆಂಟ್ಸ್ಗೆ ಇದು, UPSC ಅದು. KPSC ಸ್ಟೂಡೆಂಟ್ಸ್ಗೆ ಮೆಂಟರ್ಶಿಪ್ 999 ರೂಪಾಯಿಗೆ. ಅದ್ರಲ್ಲಿ ಏನೇನು ಸಿಗುತ್ತೆ ಸರ್? 3000 ವರ್ತಿನ ಟೆಸ್ಟ್ ಸೀರೀಸ್ ಫ್ರೀ, 1111 ರೂಪಾಯಿದು ಮ್ಯಾನಿಫೆಸ್ಟೇಷನ್ ಫ್ರೀ. ಇದೆಲ್ಲ ಫ್ರೀ. ಕೇವಲ ಕಟ್ಟಬೇಕಾಗಿರೋದು 999 ಅಷ್ಟೇ. ನೆಕ್ಸ್ಟ್ ಮತ್ತೆ ಈ ಮ್ಯಾನಿಫೆಸ್ಟೇಷನ್ ಟೆಸ್ಟ್ ಸೀರೀಸ್ಗೆ ಒಂದು 30 ರೂಪಾಯಿನೋ 40 ರೂಪಾಯಿನೋ ಆಪ್ ಕಮಿಷನ್ ಅಂತ ಕಟ್ಟಿಬಿಡಿ ಸಾಕು, ಬೇರೆ ಏನು ಬೇಡ. 40 ರೂಪಾಯಿನೋ 30 ರೂಪಾಯಿನೋ ಇರುತ್ತೆ. ಸೊ ಇನ್ 99ಗೆ ಕಂಪ್ಲೀಟ್ ಎಲ್ಲ ಫ್ರೀ. ಕೋರ್ಸ್ 2 ನೋಡಿ, ಮೆಂಟರ್ಶಿಪ್ ಇರುತ್ತೆ. ಕೋರ್ಸ್ 2 ಅಲ್ಲಿ KS ಅಥವಾ PSI ನಿಮಗೆ ಕೋರ್ಸ್ ಕೊಡ್ತೀವಿ. ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಫ್ರೀ, ಟೆಸ್ಟ್ ಸೀರೀಸ್ ಫ್ರೀ. ಇಷ್ಟೆಲ್ಲ ಸೇರಿಸಿ ಕೋರ್ಸ್ 2 ಮೆಂಟರ್ಶಿಪ್ಗೆ 2999. ಯಾಕೆ ಸರ್ ಇದಕ್ಕೆ 2000 ಜಾಸ್ತಿ? ನಿಮಗೆ ಕೋರ್ಸ್ ಕೊಡ್ತಾ ಇದೀವಿ ಕಂಪ್ಲೀಟ್ GS. ಸೊ ಇದನ್ನ ತೆಗೆದುಕೋಬೇಕು ಅಂದ್ರೆ 12ನೇ ತಾರೀಕು ಲಾಸ್ಟ್ ಡೇಟು. ಸೀರಿಯಸ್ ಆಸ್ಪಿರೆಂಟ್ಸ್ ಮಾತ್ರ ಬನ್ನಿ. ಪನಿಷ್ಮೆಂಟ್ ಇರುತ್ತೆ. ಈ ನಂಬರ್ಗೆ ವಾಟ್ಸಪ್ ಮಾಡಿ, 7026132710 ವಾಟ್ಸಪ್ ಮಾಡಿ. ಆಮೇಲೆ ಪೇಮೆಂಟ್ ಮಾಡಬೇಡಿ, ಇದಕ್ಕೆ ವಾಟ್ಸಪ್ ಮಾಡಿ, ಅಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಕೊಡ್ತಾರೆ. ಸರ್ ಇಲ್ಲ ಸರ್ ನಾವು UPSC ಓದ್ತಾ ಇದೀವಿ ಅಂದ್ರೆ ಮೆಂಟರ್ಶಿಪ್, ಮ್ಯಾನಿಫೆಸ್ಟೇಷನ್, ಟೆಸ್ಟ್ ಸೀರೀಸ್ ಇದು ಒಂದು ಕೋರ್ಸ್ ಒಂದಿದೆ. ಇದಕ್ಕೆ 1999. ಸರ್ ಮೆಂಟರ್ಶಿಪ್ ಬೇಕು, ನಿಮಗೆ ಫೌಂಡೇಶನ್ ಕ್ಲಾಸ್ ಬೇಕು ಸರ್, ಮ್ಯಾನಿಫೆಸ್ಟೇಷನ್ ಬೇಕಾ, ಟೆಸ್ಟ್ ಸೀರೀಸ್ ಬೇಕು ಸರ್ ಅಂದ್ರೆ ಸೆಕೆಂಡ್ ಡೇ ಕೋರ್ಸ್ ಇದು ಎಷ್ಟು? 4999. ಸೊ ಇದನ್ನಾದ್ರೂ ಸೇರ್ಕೊಳ್ಳಿ. ಇದು UPSC ಅವ್ರಿಗೆ, ಇದು KPSC ಅವ್ರಿಗೆ. ನೋಡಿ, ಮೆಂಟರ್ಶಿಪ್ ಅಲ್ಲಿ ಏನೇನು ಇರುತ್ತೆ ಸರ್? ಒಂದು ಕಂಪ್ಲೀಟ್ ರೀಡಿಂಗ್ ಇರುತ್ತೆ, 3 ರಿವಿಷನ್ ಇರುತ್ತೆ, ಅಟ್ಲೀಸ್ಟ್ 4 ರಿವಿಷನ್ ಆಗುತ್ತೆ ವಿತಿನ್ 6 ಮಂತ್ ಅಲ್ಲಿ. UPSC ಅವ್ರಿಗೆ ಫಿಲಿಮ್ಸ್ ಆಗೋದ್ರೊಳಗಡೆ. ಟೆಸ್ಟ್ ಸೀರೀಸ್ ಇರುತ್ತೆ, NCERT ಬೇಸ್ಡ್, ಫುಲ್ ಲೆಂತ್ ಮತ್ತೆ ಸಬ್ಜೆಕ್ಟ್ ವೈಸ್. ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಸೆಷನ್, ಬಿಕಾಸ್ ಆಫ್ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಒಪ್ಕೊಳ್ಳೇಬೇಕು, ಇಲ್ಲ ನೀವೇನು ಸಾಧನೆ ಮಾಡ್ಲಿಕ್ಕಾಗಲ್ಲ. ನೆಕ್ಸ್ಟ್ GS ಕೋರ್ಸ್ ಕೂಡ ಇರುತ್ತೆ. ಇಷ್ಟು ನಮ್ಮ ಮೆಂಟರ್ಶಿಪ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ 2 ಆಪ್ಷನ್ ಇದೆ. ಇಲ್ಲ ಸರ್ ನನಗೆ ಕ್ಲಾಸ್ ಬೇಡ ಅಂದವರು ಕೋರ್ಸ್ 1 ತೆಗೆದುಕೊಳ್ಳಿ. ನಾನೇನ್ ಹೇಳ್ತೀನಿ ಗೊತ್ತಾ? ಕ್ಲಾಸ್ ತಗೊಂಡ್ರೆ ಬೆಸ್ಟ್. ಹಂಗಂತ ನಾನು ಪ್ರಮೋಷನ್ ಹೇಳ್ತಿಲ್ಲ. ನನ್ನ ಕೋರ್ಸ್ ಇದು 4000 5,500. ನಿಮಗೆ ಕಂಪ್ಲೀಟ್ ಕೊಡ್ತಿರೋದು ಟೆಸ್ಟ್ ಸೀರೀಸ್, ಅದು ಇದೆಲ್ಲ ಸೇರಿ ಬರೀ 2999. ಇಲ್ಲ ಸರ್ ನಮ್ಗೆ ಏನೋ ಬೇಡ, ಅದು ಸರಿ ಮೆಂಟರ್ಶಿಪ್, ಟೆಸ್ಟ್ ಸೀರೀಸ್, ಮ್ಯಾನಿಫೆಸ್ಟೇಷನ್ ಸಿಕ್ಕರು ಸಾಕು ಸರ್ ಅಂದ್ರೆ 999. ಸರ್ ನಿಮ್ದು ಆಲ್ರೆಡಿ ಎಲ್ಲ ಜಾಯ್ನ್ ಆಗಿದ್ದೀನಿ ಸರ್ ಅಂದ್ರೆ ಮೆಂಟರ್ಶಿಪ್ ಮಾತ್ರ ಜಾಯ್ನ್ ಆಗಿ. ಮೆಂಟರ್ಶಿಪ್ ಫೀಸು 999, ಇವೆರಡು ಫ್ರೀ. ಸರ್ ಹೆಂಗ್ ಸರ್ ಜಾಯ್ನ್ ಆಗೋದು? 7026132710ಗೆ ವಾಟ್ಸಪ್ ಮಾಡಬೇಕು. UPSC ಅಥವಾ KPSC ಟೆಸ್ಟ್ ಇದು ಮೆಂಟರ್ಶಿಪ್ ಬೇಕಂತ ಕೇಳಿ. ನಿಮ್ಗೆ ಇದಕ್ಕೆ ಮೆಸೇಜ್ ಆಗಿ, ಸರ್ UPSC ಬೇಕಂದ್ರೆ UPSC ಮೆಂಟರ್ಶಿಪ್, KPSC ಬೇಕಂದ್ರೆ KPSC ಇದು ಸರ್, ಇಲ್ಲ PSI ಇದು, ನಿಮಗೆ ಅದು ಬೇಕು ಅಂತ ಕೇಳಿ. ಇದು ಮೆಂಟರ್ಶಿಪ್ ಎಷ್ಟು ದಿನ ಇರುತ್ತೆ ಸರ್? 6 ಮಂತ್ಸ್. UPSC ಅವ್ರಿಗೆ ಎಕ್ಸಾಮ್ ಆಗೋವ್ರಿಗೆ, ಏನ್ ಪ್ರಿಲಿಮ್ಸ್ ಇದೆಯಲ್ಲ 2026 ಅಲ್ಲಿವರೆಗೆ. ನೆಕ್ಸ್ಟ್ ಅದರಲ್ಲಿ ಮೆಸೇಜ್ ಮಾಡಿ, ಸರ್ ಕೋರ್ಸ್ 1 ಬೇಕಾ, ಕೋರ್ಸ್ 2 ಬೇಕಾ, ನೀವು ಜಾಯ್ನ್ ಆಗಿ. ಕೋರ್ಸ್ 2 ಏನಾಗಿರುತ್ತೆ? ವಿತ್ GS ಕ್ಲಾಸ್ ಇರುತ್ತೆ. ಕೋರ್ಸ್ 1 ಅಲ್ಲಿ GS ಕ್ಲಾಸ್ ಇರಲ್ಲ. ಮೆಂಟರ್ಶಿಪ್, ಟೆಸ್ಟ್ ಸೀರೀಸ್ ಮತ್ತೆ ಮ್ಯಾನಿಫೆಸ್ಟೇಷನ್ ಇರುತ್ತೆ. ಸೊ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳ್ಬೋದು. ಏನಾದ್ರು ಡೌಟ್ ಇದ್ರೆ ದಯಮಾಡಿ ಕೇಳಬಹುದು. ಸರ್ ಇನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಮ ಕ್ಲಾಸಸ್ ಅನ್ನ ಮುಗಿಸಿಲ್ಲ, ನಿಮ್ ಮೆಂಟರ್ಶಿಪ್ ತಗೋಬೋದಾ? ತಗೊಳ್ಳಿ. ನನ್ನ ಮೆಂಟರ್ಶಿಪ್ ಅಲ್ಲಿ ನೀವು ಕ್ಲಾಸ್ ಕಂಪ್ಲೀಟ್ ಮಾಡ್ಬೋದಲ್ಲ. ನಮ್ಮ ಸ್ಟೂಡೆಂಟ್ ಅವರು ಸದಾಶಿವನ್ ಅವರು ನಮ್ಮ ಆನ್ಲೈನ್ ಸ್ಟೂಡೆಂಟು, ನಮ್ಮ ಕೋರ್ಸ್ ಅಲ್ಲಿ ಇದ್ದಾರೆ. ಖಂಡಿತ ಜಾಯ್ನ್ ಆಗಿ. ಇಲ್ಲೇನಾದ್ರು ಗೊತ್ತಾ? ಕೋರ್ಸಿಗೆ ಜಾಯ್ನ್ ಆಗಬೇಡಿ, ಜಸ್ಟ್ ಮೆಂಟರ್ಶಿಪ್ ಜಾಯ್ನ್ ಆಗಿ. ನೀವು ಆಲ್ರೆಡಿ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಲ್ವಾ? ನಿಮ್ಗೆ ಇಲ್ಲಿ ಟೆಸ್ಟ್ ಸೀರೀಸ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಜಾಯ್ನ್ ಆದ್ರೂ ತೊಂದರೆ ಇಲ್ಲ. ಮತ್ತೆ ಮ್ಯಾನಿಫೆಸ್ಟೇಷನ್ ಕೊಡ್ತೀವಿ. ನೀವು ಕ್ಲಾಸ್ ಅನ್ನು ಕೂಡ ನಾನು ಏನ್ ಟಾರ್ಗೆಟ್ ಕೊಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 15ನೇ ತಾರೀಕಿಂದ ನಿಮ್ಮ ಮೆಂಟರ್ಶಿಪ್ ಶುರು. ಅಡ್ಮಿಷನ್ ಲಾಸ್ಟ್ ಅಡ್ಮಿಷನ್ 12ನೇ ತಾರೀಕು. ಅದಾದ್ಮೇಲೆ ದಯವಿಟ್ಟು ಯಾರು ಕೇಳ್ಬಿಡಿ. ಏನೋ ಡೌಟ್ ಇದ್ರೆ ಬೇಗ. ನಂಬರ್ ಇನ್ನೊಮ್ಮೆ ಸ್ಲೈಡ್ ಮೇಲೆ ತೋರಿಸ್ಬೇಕಾ? ನೋಡಿ, 7026132710 ವಾಟ್ಸಪ್ ಮಾಡಿ.
UPSC ಮೆಂಟರ್ಶಿಪ್ 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್. ಮತ್ತೆ ಅಡ್ಮಿಷನ್ ನಿಮ್ಗೆ 12ನೇ ತಾರೀಕು ಲಾಸ್ಟ್. 12 ಲಾಸ್ಟ್ ಡೇಟ್ ಅಡ್ಮಿಷನ್ಗೆ. ಶೀಲಾ ಅವರು ನಮ್ ದಾಲೆ ಕ್ಲಾಸ್ ತಗೊಂಡಿದಾರಲ್ವಾ, ಮತ್ತೆ ಕೋರ್ಸ್ ಒಂದು ತಗೊಳ್ಳಿ ಸಾಕು. ಕೋರ್ಸ್ ಒಂದು ಮೆಂಟರ್ಶಿಪ್ ಮಾತ್ರ ತೆಗೆದುಕೊಳ್ಳಿ. ಇದು ನಮ್ ಕ್ಲಾಸಸ್ ಸಾಲೆ ತೆಗೆದುಕೊಂಡಿದಾರಂತೆ ಪವನ್ ಅವರು. ಸರ್ PSC ಮೆಂಟರ್ಶಿಪ್ ಅಲ್ಲಿ ಇದ್ದೀರಾ? ಅದು ನರಕ ಅಂತ ಇದ್ದೀರಲ್ವಾ? ತಮಗೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮಾತ್ರ ಬೇಕಲ್ವಾ? ಟೆಸ್ಟ್ ಸೀರೀಸ್ ತಗೊಂಡಿದ್ದೀರಾ? ಸರ್ ಮ್ಯಾನಿಫೆಸ್ಟೇಷನ್ ಟೆಸ್ಟ್ ಸೀರೀಸ್ ಎರಡೂ ನಿಮಗೆ ಬೇಕು ಅಂದ್ರೆ 999 ಪೇ ಮಾಡಿ ಸರ್, ಖಂಡಿತ ಅದನ್ನು ಕೊಡ್ತೀವಿ. ಟೆಸ್ಟ್ ಸೀರೀಸ್ ಬೇಕು, ಮ್ಯಾನಿಫೆಸ್ಟೇಷನ್ ಬೇಕು ಅಂದ್ರೆ ಎರಡು, ಅದ್ರ ಪ್ರೈಸ್ ಜಾಸ್ತಿ ಇದೆ ನೀವು ತೆಗೆದುಕೊಳ್ಳಕ್ ಹೋದ್ರೆ. ಸದ್ಯಕ್ಕೆ ಇಷ್ಟು ಮಾತ್ರ ಮಾಡಿ, ನಿಮಗೆ ಕೊಡ್ತೀವಿ. ಬಿಕಾಸ್ ನಮ್ಮ ಆಲ್ರೆಡಿ ನೀವು ನಮ್ಮ ಸ್ಟೂಡೆಂಟ್. UPSC ಮೆಂಟರ್ಶಿಪ್ 15 ಶುರು ಆಗುತ್ತೆ ಸರ್. ಸೀರಿಯಸ್ ಆಸ್ಪಿರೆಂಟ್ಸ್ ಮಾತ್ರ ಬನ್ನಿ. ಸರ್ ಕೋರ್ಸ್ ಆನ್ ಮೆಂಟರ್ಶಿಪ್ ಹೇಗೆ ಕಂಪ್ಲೀಟ್ ಮಾಡೋದು? ಸಿಂಪಲ್ ಸರ್, ನೀವೀಗ ಏನೇನು ಓದ್ತಿದ್ರು, ಎಲ್ಲೆಲ್ಲಿ ಓದಿದ್ರು ಅಲ್ಲಿಗೆ ಮುಗಿಸಿ, ಅಲ್ಲಿಗೆ ಸ್ಟಾಪ್ ಮಾಡಿ, ಎತ್ತಿಡಿ. 15ನೇ ತಾರೀಕಿಂದ ನಾನು ನಿಮ್ಗೆ ಏನ್ ಟಾರ್ಗೆಟ್ ಕೊಡ್ತೀನಿ, ನೀವು ಆಲ್ರೆಡಿ ಈಗ ಪೊಲಿಟಿ ನಮ್ಮ ಕ್ಲಾಸ್ ನೋಡಿರ್ಬೋದು. ನಾನು ಮತ್ತೆ ಟಾರ್ಗೆಟ್ ಕೊಟ್ರೆ ನೀವು ಮತ್ತೆ ಪೊಲಿಟಿ ನೋಡಬೇಕು. ನಾನು ಎಕನಾಮಿ ಟಾರ್ಗೆಟ್ ಕೊಟ್ರೆ ಎಕನಾಮಿ ನೋಡಬೇಕು. ಇಟ್ ಮೀನ್ಸ್ 0 ಇಂದ ಶುರು ಮಾಡಿ. 6 ಮಂತ್ಸ್ ನಮ್ಮ ಜೊತೆ ಇರಿ. ಈ ಕಡೆ ಕ್ಲಾಸಸ್ಸು ಮುಗಿತಿರ್ತವೆ. ಅಂದ್ರೆ ನಾನು ಪೊಲಿಟಿ ಟಾರ್ಗೆಟ್ ಕೊಟ್ಟಿದ್ದೀನಿ ಅನ್ಕೊಳ್ಳಿ, ಪ್ರಿಯಂಬಲ್ ಕೊಟ್ಟಿದ್ದೀನಿ. ನೀವೇನ್ ಮಾಡ್ತೀವಿ ಗೊತ್ತಾ, ಪ್ರಿಯಂಬಲ್ ಒಂದ್ಸತಿ ನನ್ನ ಕ್ಲಾಸ್ ನೋಡಿ, 1 hour ಇದೆ ಅಷ್ಟೇ. ಅವತ್ತೇನಾದ್ರು ಪ್ರಿಯಂಬಲ್ ಕೊಟ್ಟಿದ್ದೀನಲ್ವಾ, ಆ ಥರ ಬುಕ್ಸ್ ತಗೊಳ್ಳಿ. ಆ ಥರ ಬುಕ್ಸ್ ತಗೊಂಡು ಅವತ್ತು ಪ್ರಿಯಂಬಲ್ ಓದಿ. ಅಲ್ಲಿ ನಿಮ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಅಂತ ನನಗೆ ಅಪ್ಡೇಟ್ ಮಾಡಿ ಗ್ರೂಪ್ ಆ್ಯಪಲ್ಲಿ. ನೈಟ್ 9 ಗಂಟೆ ಮೇಲೆ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಅದರಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಡೈಲಿ ಟಾರ್ಗೆಟ್, ನಾಳೆ ಟಾರ್ಗೆಟ್ ಇವತ್ತು ನೈಟ್ ಆಗ್ತೀವಿ ಸರ್. KPSC, KEA ಮತ್ತೆ KSP ಎಲ್ಲವೂ ಕೂಡ ಶುರುವಾಗ್ತಕ್ಕಂಥದ್ದು ಮೆಂಟರ್ಶಿಪ್ 15ನೇ ತಾರೀಕೆ. ಬಟ್ ಅಡ್ಮಿಷನ್ ಲಾಸ್ಟ್ ಡೇಟು 12. ಎಸ್, ಶೀಲಾ ಅವರು KEA ಮೆಂಟರ್ಶಿಪ್ ಅಲ್ಲಿ ಇದ್ದಾರೆ ನೋಡಿ. ನನ್ನ KEA ಮೆಂಟರ್ಶಿಪ್ ಅಲ್ಲಿ ನೀವೇನಿದ್ದೀರಲ್ವಾ, ಇನ್ನು 50 ದಿನ ಎಕ್ಸಾಮ್ ಇದೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇನ್ನು 30 ದಿನ ಇದೆ ಅನ್ಕೊಳ್ಳಿ. 20 ದಿನ ಆಲ್ರೆಡಿ ಮುಗಿಸಿದಿರಾ. ಇನ್ನು 30 ದಿನ KEA ನೀವು ಮಾಡಿ, KEA ನೀವು ಟಾರ್ಗೆಟ್ ಕಂಪ್ಲೀಟ್ ಮಾಡಿ. ಆದ್ರೆ 12ನೇ ತಾರೀಕು ಒಳಗಡೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಮಾಡಿ. ಈ ಪ್ರಾವಿಷನ್ ಯಾಕೆ ಅಂದ್ರೆ, ನಮ್ಮ KEA ಮೆಂಟರ್ಶಿಪ್ ಅವರು ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಸರ್ ನಮ್ದು ಇದು ನೀವು KE ಆಗಿದ್ದೀನಿ, KEA ಮುಗಿಸಿದ ನಂತರ KPSC ತಗೋತೀವಿ, ಬಟ್ ಅಲ್ಲಿ ನಿಮ್ದು ಆಲ್ರೆಡಿ ಶುರು ಆಗ್ಬಿಟ್ಟಿರುತ್ತೆ, ಹೆಂಗ್ ಮ್ಯಾನೇಜ್ ಮಾಡೋದು ಅಂತ. ಅವ್ರಿಗೊಂದು ಸ್ಪೆಷಲ್ ಪ್ರಾವಿಷನ್ ಏನು ಅಂದ್ರೆ, ಯಾರ್ಯಾರು ನನ್ನ KEA ಸ್ಟೂಡೆಂಟ್ಸ್ ಇದಿರೋ ಈಗ, ಅವ್ರು ಈಗ 12ನೇ ತಾರೀಕು ಒಳಗಡೆ ನೀವು ಅಡ್ಮಿಷನ್ ಕನ್ಫರ್ಮ್ ಮಾಡಿದ್ರೆ, ತಮಗೆ ನಿಮ್ ಎಕ್ಸಾಮ್ ಆಗುತ್ತಲ್ಲ ಜನವರಿ 11, 12ಕ್ಕೆ, ಅವತ್ತಿಂದ ಶುರು ಆಗುತ್ತೆ ಮೆಂಟರ್ಶಿಪ್. ತಮಿಗೆ ಮಾತ್ರ, ಬೇರೆಯವ್ರಿಗೆಲ್ಲ ಈಗಲೇ ಶುರು ಆಗುತ್ತೆ. ಜಯಶ್ರೀ ಮ್ಯಾಮ್ KE ಅಲ್ಲಿ ಇದ್ದೀರಲ್ವಾ, ಸೊ ನಿಮಗೆ ನಿಮ್ ಎಕ್ಸಾಮ್ ಆದ್ಮೇಲೆ ಶುರು ಮಾಡೋಣ. ಬಟ್ ಅಡ್ಮಿಷನ್ ಈಗ ಕನ್ಫರ್ಮ್ ಮಾಡಿದವ್ರಿಗೆ ಮಾತ್ರ. ಆಮೇಲೆ ಎಕ್ಸಾಮ್ ಆದ್ಮೇಲೆ ನಾವು ಅಡ್ಮಿಷನ್ ಆಗ್ತೀವಿ ಅಂದ್ರೆ ಇಲ್ಲ. ಎಸ್, UPSC ಡಿಫ್ರೆಂಟ್ ಇರುತ್ತೆ, KPSC ಡಿಫ್ರೆನ್ಸ್ ಇರುತ್ತೆ. UPSC ಅವ್ರಿಗೆ ಈಗ 25 ಮೇ 25 ಎಕ್ಸಾಮ್ ಇದೆಯಲ್ವಾ, ಸೊ ಅವ್ರಿಗೆ ಬೇರೆ ಇರುತ್ತೆ, ನಿಮಗೆ ಬೇರೆ ಇರುತ್ತೆ. ನಿಮಗೆ 6 ಮಂತ್, ಅವ್ರಿಗೆ ಅರೌಂಡ್ 5.5 ತಿಂಗಳು ಸಿಗುತ್ತೆ. ಈಗ ಕ್ಲೇಮ್ಸ್ ಇದೆಯಲ್ಲ ಟೈಮ್. ಮತ್ತೆ ಏನಿದೆ ಡೌಟು ಈಗಲೇ ಕ್ಲಿಯರ್ ಮಾಡ್ಕೊಂಬಿಡಿ. ವೆಲ್ಕಮ್ ಮ್ಯಾಮ್, ಶೀಲಾ ಮ್ಯಾಮ್. ಏನು ಡೌಟ್ ಇಲ್ವೇ? ಓಕೆ, ಲಾಸ್ಟ್ 1 minute ಟೈಮ್ ಅನ್ನ ಕೊಡ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಆ ನಂತರ ನಾನು ಈ ಒಂದು ಸೆಷನ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ, ನೋಡಿ.
ಆಸ್ಮಾ ಮ್ಯಾಮ್ ಹೇಳ್ತಿದ್ರೆ ಸರ್ ನಿಮ್ಮ ಮೆಂಟರ್ಶಿಪ್ ಈಗ ತಗೊಂಡ್ರೆ ನೀವು ಕ್ಲಾಸ್ ಪರ್ಚೇಸ್ ಮಾಡಿರೋದು ಕೂಡ ವ್ಯಾಲಿಡಿಟಿ ಎಕ್ಸ್ಟೆಂಡ್ ಆಗತ್ತಾ? ಮ್ಯಾಮ್ ಏನ್ ತೊಂದರೆ ಇಲ್ವಲ್ಲ, ನಂದು 1 year ಕೊಟ್ಟಿದ್ದೀನಿ, ಮೆಂಟರ್ಶಿಪ್ ಇರೋದೇ 6 months, ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದಲ್ವಾ? ಇಲ್ಲ ಆಲ್ರೆಡಿ ಕ್ಲಾಸ್ ತಗೊಂಡಿದ್ರೆ ಕ್ಲಾಸ್ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಮೆಂಟರ್ಶಿಪ್ ಜಾಯ್ನ್ ಆಗಿ. ಕ್ಲಾಸಸ್ 1 year ನಿಮ್ಗೆ ಆಕ್ಟಿವಿಟಿ ಇರುತ್ತೆ, ಡೋಂಟ್ ವರಿ. ಸಾಕಲ್ವಾ ಕ್ಲಾಸ್ 1 year? ಯೂಶಲಿ ಎಲ್ಲ 6 months ಕೊಡ್ತಾರೆ ಅಷ್ಟೇ, ನಾನು ಅಲ್ಲಿ 1 year ಕೊಟ್ಟಿದ್ದೀನಿ. 1 year ಆದ್ಮೇಲೆ ನಂದು ಔಟ್ಡೇಟೆಡ್. ನಾನು ಹಳೆ ಬ್ಯಾಚಿನ ನೋಟ್ಸು ಹೊಸ ಬ್ಯಾಚಿಗೆ ಕೊಡಲ್ಲ, ಬಿಕಾಸ್ ಎವ್ರಿ 3-4 months ನಾನು ಹೊಸ ನೋಟ್ಸ್ ಸ್ಟಡಿ ಮಾಡ್ತಿರ್ತೀನಿ. ಸೊ ನಿಮ್ಗೂ ಸಾಕಲ್ಲ 1 year. ಸರ್ ನನಗೆ ನಿಮ್ ಕ್ಲಾಸಸ್ ನೆಸೆಸಿಟಿ ಇದೆ, ಡಿಗ್ರಿ ಫೈನಲ್ ಇಯರ್ ಸರ್, ಫಸ್ಟ್ ಅಟೆಂಪ್ಟ್ ಕೊಡ್ಲಾ ಸರ್? ಡಿಗ್ರಿ ಫೈನಲ್ ಇಯರ್ ಅಲ್ವಾ, ಡೆಫಿನೆಟ್ಲಿ ಈಗಿಂದಾನೇ ಪ್ರಿಪರೇಷನ್ ಶುರು ಮಾಡಿ. ನೀವು UPSC ಮಾಡ್ತಾ ಇರೋ UPSC ಮೆಂಟರ್ಶಿಪ್ ಜಾಯ್ನ್ ಆಗಿ, ವಿತ್ ಕ್ಲಾಸಿಗೆ ಜಾಯ್ನ್ ಆಗಿ ನೀವು, ಯಾಕಂದ್ರೆ ಡಿಗ್ರಿಲಿ ಇದ್ದೀರಾ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು. ಸೊ UPSC ಕೊಡೋಗಿದ್ರೆ UPSC ಕೊಡಿ. ಇಲ್ಲ ಸರ್ ನಾನು KPSC ಕೊಡ್ತೀನಿ ಅಂದ್ರೆ ಬೆಸ್ಟ್ ಟೈಮು. ನೀವು ಡಿಗ್ರಿಲಿ ಇದ್ರೂ ಪರವಾಗಿಲ್ಲ, ಡಿಗ್ರಿಲಿ ನೀವು ಓದಲ್ಲ, ನನಗೆ ಗೊತ್ತು, 1 hour ಓದಿದ್ರೆ ಹೆಚ್ಚು, ಅಟ್ಲೀಸ್ಟ್ ಒಂದು 6 to 8 hour ಕೊಡಿ ಡೈಲಿನ, ಪ್ರತಿದಿನ. ಕಂಪ್ಲೀಟ್ ಕೋರ್ಸಿಗೆ ಜಾಯ್ನ್ ಆಗಿ, ಕೋರ್ಸ್ 2 ಜಾಯ್ನ್ ಆಗಿ, ಡಿಗ್ರಿ ಇದ್ರೆ. ಟೈಮ್ ಟೇಬಲ್ 15ನೇ ತಾರೀಕಿಂದ ಶುರು ಆಗುತ್ತೆ, ನಿಮ್ಗೆ ನಾಳೆ ನಾಡಿದ್ದು ಟೈಮ್ ಟೇಬಲ್ ಕೊಡ್ತೀನಿ. ಇನ್ನು 6 ತಿಂಗಳು ಏನೇನು ಇರುತ್ತೆ ಅನ್ನೋ ಟೈಮ್ ಟೇಬಲ್ ಕೊಡ್ತೀನಿ. ನಿಮಗೆ ಇಂಟರ್ನ್ಶಿಪ್ ಶುರು ಆಗೋಕ್ಕಿಂತ ಮುಂಚೆನೇ ಟೈಮ್ ಟೇಬಲ್ ಕೊಟ್ಟಿರ್ತೀನಿ, ಬಟ್ ಪ್ರತಿದಿನ ಟಾರ್ಗೆಟ್ ಇರುತ್ತೆ. ಓಕೆ, ನಾನು ನೋಡ್ತೀನಿ, ಸಮಯ ಆಯಿತು. ಬಾಯ್, ಸಿ ಯು, ಟೇಕ್ ಕೇರ್. ಇದಕ್ಕೆ ಕಾಲ್ ಮಾಡಬೇಡಿ, ಓನ್ಲಿ ಮೆಸೇಜ್ ಮಾಡಿ ವಾಟ್ಸಪ್ಗೆ, ಓಕೆನಾ? ಬಾಯ್, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.